Okay, tell me which question paper you have discussed, sir? Sir, UPSC EPFO 2025 question paper decoding sir. Okay. ಹೆಡ್ಲೈನ್ ಇನ್ಫ್ಲೇಷನ್ ಅಂದರೆ ಏನು? ಸರ್, ಹೆಡ್ಲೈನ್ ಇನ್ಫ್ಲೇಷನ್ ಅಂತಂದರೆ ಇಟ್ ಇನ್ಕ್ಲೂಡ್ಸ್ ಓವರಾಲ್ ಪ್ರೈಸು ಇನ್ಕ್ರೀಸ್ ಆಗ್ತಾ ಹೋಗೋದು. ಅದು ಫುಡ್ ಮತ್ತು ಫ್ಯೂಯಲ್ ಎರಡೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಯಾಕಪ್ಪ ಅಂತಂದರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಬಂದಾಗ ಅದನ್ನು ಕೂಡ ಎಲ್ಲಾನು ಓವರಾಲ್ ಕನ್ಸ್ಯೂಮರ್ಗೆ ಎಷ್ಟು ಎಕ್ಸ್ಪೆನ್ಸಸ್ ಆಗ್ತೈತೆ ಅಂತ ಕಂಡುಹಿಡಿಯೋದನ್ನು ಸರ್ ಹೆಡ್ಲೈನ್ ಇನ್ಫ್ಲೇಷನ್ ಅಂತ ಕರಿತೀವಿ ಸರ್. ಕೋರ್ ಇನ್ಫ್ಲೇಷನ್ ಅಂತಂದರೆ? ಸರ್, ಕೋರ್ ಇನ್ಫ್ಲೇಷನ್ ಅಂತಂದರೆ ಬೇರೆ ಏನೋ ಅಲ್ಲ ಸರ್. ಕೋರ್ ಇನ್ಫ್ಲೇಷನ್ ಅಂತ ಬಂತು ಅಂತ ಅಂದರೆ ಇಟ್ಸ್ ಎಕ್ಸ್ಕ್ಲೂಡ್ಸ್ ಅಂತಂದರೆ ಇದು ಹೊರತುಪಡಿಸ್ತದೆ ಯಾವುದನ್ನಪ್ಪ ಅಂತಂದರೆ ಫುಡ್ ಮತ್ತು ಫ್ಯೂಯಲ್ನ. ಯಾಕಪ್ಪ ಅಂತಂದರೆ ಫುಡ್ ಮತ್ತು ಫ್ಯೂಯಲ್ಲು ವೊಲ್ಟಾಲಿಟಿ ಇನ್ ನೇಚರ್ ಅಂತಂದರೆ ಅದು ಚಂಚಲ ಸ್ವಭಾವವನ್ನು ಹೊಂದಿರುತ್ತೆ. ಅದು ಯಾವುದೇ ರೀತಿ ಸ್ಟೇಬಲ್ ಆಗಿರೋದಿಲ್ಲ. ಈಗ ಎಕ್ಸಾಂಪಲ್ ಆಗಿ ತಗೊಳ್ತಾ ಹೋಯ್ತು ಅಂತಂದರೆ ಏನಪ್ಪ ಅದಕ್ಕೊಂದು ಗ್ರೇಟ್ ಎಕ್ಸಾಂಪಲ್ ಅಂತಂದರೆ ಈಗ ನಾವು ತೈಲ ಅಂದರೆ ಫ್ಯೂಯಲ್ ಮೇಲೆ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಡಿಪೆಂಡೆಂಟ್ ಆಗಿದ್ದೀವಿ. ಈಗ ಏನಾದ್ರು ರಷ್ಯಾ ಮತ್ತು ಉಕ್ರೇನ್ ವಾರ ಆದಾಗ ನಾವು ಅಲ್ಲಿಂದ ಇಂಪೋರ್ಟ್ ಮಾಡ್ಕೊಳ್ಳೋದ್ರಿಂದ ಇಲ್ಲಿಗೆ ಫ್ಯೂಯಲ್ನ ಆ ಟೈಮಲ್ಲಿ ಅದು ಏರಿಕೆ ಆಗ್ತಾ ಹೋಗೋದ್ರಿಂದ ಅದು ಸೀಮಿತ ಆಗಿರೋದಿಲ್ಲ. ಅಂದರೆ ವರ್ಟಾಲಿಟಿ ಇನ್ ನೇಚರ್ ಇರೋದ್ರಿಂದ ಅದು ಡಿಪೆಂಡೆಂಟ್ ಆಗೋದ್ರಿಂದ ಫುಡ್ ಮತ್ತು ಫ್ಯೂಯಲ್ನ ಹೊರಗಿಡ್ತೀವಿ. ಇನ್ನೂ ಒಂದು ಎಕ್ಸಾಂಪಲ್ ಏನಪ್ಪ ಅಂತಂದರೆ ಫುಡ್ಡಿಗೆ ಎಕ್ಸಾಂಪಲ್ ಆಗಿ ಈಗ ಫ್ಲಡ್ಸ್ ಬರುತ್ತೆ. ಫ್ಲಡ್ಸ್ ಬಂದಾಗ ಆಹಾರ ಧಾನ್ಯಗಳ ಸಮಸ್ಯೆ ಕೊರತೆ ಉಂಟಾಗ್ತದೆ. ಆಗ ಫುಡ್ದು ಪ್ರೈಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದರಿಂದ ಕೋರ್ ಇನ್ಫ್ಲೇಷನ್ನು ಫುಡ್ ಮತ್ತು ಫ್ಯೂಯಲ್ನ ಹೊರಗಿಡುತ್ತೆ. ಎಲ್ಲ ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಇನ್ಕ್ಲೂಡ್ ಮಾಡುತ್ತೆ. ಅದನ್ನು ಓಕೆ, ಆ್ಯಕ್ಚುಲಿ ರೀಸನ್ ಏನು ಗೊತ್ತಾ? ಫುಡ್ ಆ್ಯಂಡ್ ಫ್ಯೂಯಲ್ನ ಹೇಗೆ ಹೊರಗಡೆ ಹಿಡಿತೀವಿ ಅಂತಂದರೆ ಇರ್ರೆಸ್ಪೆಕ್ಟ್ ಆಫ್ ದಿ ಕಾಸ್ಟ್. ಫುಡ್ ಈಗ 100 ರೂಪಾಯಿ ಕೆಜಿ ಹಾಕಿರ್ತಾರೆ, ನಾಳೆ 1000 rupees per kg ಆಗಿದೆ. ಎಷ್ಟೇ ಅದನ್ನು ಕೂಡ ಬೈ ಮಾಡ್ತೀವಿ. ಅದು ಇನ್ಫ್ಲೇಷನ್ ವಿಲ್ ನಾಟ್ ಕೌಂಟ್ ಫುಡ್ ಆ್ಯಂಡ್ ಫ್ಯೂಯಲ್ ನೋ ಮ್ಯಾಟರ್ ಹೌ ಮಚ್ ಕಾಸ್ಟ್ ಈಸ್ ಇನ್ಕ್ರೀಸಿಂಗ್. ಓಕೆ, ಗುಡ್, ತುಂಬ ಚೆನ್ನಾಗಿ ಬರೆದಿದೆಯಾ? ಓಕೆ, ಸೊ ಕ್ವಶನ್ ಪೇಪರ್ ಡಿಕೋಡ್ ಮಾಡಿದಾಗ ಸಾಲ್ವ್ ಮಾಡಿದಾಗ ಏನು ಅನ್ಸುತ್ತೆ ನಿಮಗೆ? ಸರ್, ಕ್ವಶನ್ ಪೇಪರ್ ಡಿಕೋಡ್ ಮಾಡೋದು ಎಷ್ಟು ಪ್ರಾಮುಖ್ಯತೆ ಅಂತಂದರೆ ಈಗ ಕ್ವಶನ್ ಯಾವ ವ್ಯಾಲ್ಯೂ ಮೇಲೆ ನಮ್ಗೆ ಯಾವ ಥರ ಕೇಳ್ತಾ ಇದ್ದಾನೆ, ಅದನ್ನು ಯಾವ ಥರ ಅನಾಲಿಸಿಸ್ ಮಾಡಬೇಕು, ಯಾವುದು ಕರೆಂಟ್ ಅಫೇರ್ಸ್ ಯಾವುದು ಕರೆಂಟ್ ಅಫೇರ್ಸ್ ಅಲ್ಲ, ಕರೆಂಟ್ ಅಫೇರ್ಸ್ಗೂ ಸ್ಟ್ಯಾಟಿಕ್ಗೂ ಎಷ್ಟು ಲಿಂಕ್ ಇದೆ ಅನ್ನೋದು ಗೊತ್ತಾಗುತ್ತೆ. ನಮ್ಮ ಜನ ಈ ಕರೆಂಟ್ ಅಫೇರ್ಸ್ ಇಂದ ಬಿದ್ದು ಎಲ್ಲ ಕರೆಂಟ್ ಅಫೇರ್ಸ್ ಅಂತ ಹೇಳ್ಕೊಂಡು ಒಂಥರ ಆಡ್ತಿರ್ತಾರೆ. ಅವರು ನಿಜವಾಗ್ಲೂ ಯಾರು ಕ್ವಶನ್ ಪೇಪರ್ನ ಡಿಕೋಡ್ ಮಾಡ್ತಾ ಹೋಗ್ತೀರಾ ಅವ್ರಿಗೆ ನಿಜವಾಗ್ಲೂ ಗೊತ್ತಾಗುತ್ತೆ ಯಾವುದೇ ಕರೆಂಟ್ ಅಫೇರ್ಸು ಎಷ್ಟು ಬೇಕು ಅಷ್ಟು ಪ್ರಾಮುಖ್ಯತೆ ವಹಿಸಬೇಕು ಹೊರತು ಜಾಸ್ತಿ ಅದ್ರ ಮೇಲೆ ಡಿಪೆಂಡೆಂಟ್ ಆಗಬಾರ್ದು. ಕರೆಂಟ್ ಅಫೇರ್ಸ್ ಯಾವಾಗಲೂ ಕೂಡ ಸ್ಟ್ಯಾಟಿಕ್ ಪಾರ್ಟ್ ಮೇಲೆ 75% ಮೋರ್ ದೆನ್ ಇರೋದ್ರಿಂದ ನಾವು ಸ್ಟ್ಯಾಟಿಕ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು. ಕರೆಂಟ್ ಅಫೇರ್ಸು ನಾವು ಸ್ಟ್ಯಾಟಿಕ್ನ ಕವರ್ ಮಾಡ್ತಾ ಅಂತಂದರೆ ಕರೆಂಟ್ ಅಫೇರ್ಸ್ ಆರಾಮಾಗಿ ಆನ್ಸರ್ ಮಾಡ್ತಾ ಹೋಗ್ಬೋದು. ಕರೆಂಟ್ ಅಫೇರ್ಸ್ ವರ್ಷ ಚೇಂಜ್ ಆಗ್ತಾ ಹೋಗುತ್ತಾ ಹೊರತು ಸ್ಟ್ಯಾಟಿಕ್ ಯಾವತ್ತೂ ಚೇಂಜ್ ಆಗಲ್ಲ. ಸ್ಟ್ಯಾಟಿಕ್ ಒಂಥರ ಫೌಂಡೇಶನ್ ಇದ್ದಂಗೆ ಮನೆಗೆ ಸ್ಟ್ಯಾಟಿಕ್ ಸ್ಟ್ರಾಂಗ್ ಮಾಡ್ಕೊಬೇಕು ಸರ್ ನಾವು. ಓಕೆ, ಹೋಮ್ ರೂಲ್ ಬಗ್ಗೆ ಕೇಳಿದ್ದಾರೆ EPF ಎಕ್ಸಾಮ್ಸಲ್ಲಿ. ಹೋಮ್ ರೂಲ್ ಮೂಮೆಂಟಲ್ಲಿ ಅನ್ನಿ ಬೆಸೆಂಟ್ ಅವ್ರದ್ದು ತುಂಬ ಜಿಯೋಗ್ರಫಿಕಲಿ ಲಾರ್ಜರ್ ಇತ್ತ ಅಥವಾ ತಿಲಕ್ ಅವರು ಜಾಸ್ತಿ ಇತ್ತ? ಸರ್, ಅನ್ನಿ ಬೆಸೆಂಟ್ ಅವರು ಜಾಸ್ತಿ ಎಂಟೈರ್ ಇಂಡಿಯಾ ಸ್ಪ್ರೆಡ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ 1916 ಟೈಮಲ್ಲಿ. ಇದು ಮೇನ್ ಆಬ್ಜೆಕ್ಟ್ ಏನಿತ್ತಪ್ಪ ಅಂತಂದರೆ ಸೆಲ್ಫ್ ಗವರ್ನಮೆಂಟ್ನ ಅಚೀವ್ ಮಾಡ್ಬೇಕು ಇಂಡಿಯಾದವರು ವಿತ್ ಆಮೇಲೆ ಸೆಲ್ಫ್ ಗವರ್ನಮೆಂಟ್ನ ಅಚೀವ್ ಮಾಡಬೇಕು. ಅದು ಯಾವುದೇ ರೀತಿ ನಾನ್ ವೈಲೆನ್ಸ್ ಇಂದ ಅಲ್ಲ, ವೈಲೆನ್ಸ್ ಇಂದ ಅಲ್ಲ, ನಾನ್ ವೈಲೆನ್ಸ್ ಇಂದ ಕಾನ್ಸ್ಟಿಟ್ಯೂಷನ್ ಮೆಥಡ್ ನ ಫಾಲೋ ಮಾಡಬೇಕು. ಯಾಕೆ ಅಂತಂದ್ರೆ 1907ಗೂ ಮುಂಚೆ ಇವರು ಬಾಲ್ ಗಂಗಾಧರ್ ತಿಲಕ್ ಅವರು ಎಕ್ಸ್ಟ್ರೀಮಿಟ್ಸ್ ಆಗಿರ್ತಾರೆ. ಅವರಿಗೆ ಅರಿವಾಗುತ್ತೆ ಜೈಲ್ಗೆ ಹೋಗ್ಬಿಟ್ಟು ಹೊರಗಡೆ ಬಂದ್ಮೇಲೆ ನಾವು ಈ ರೀತಿ ಒಂಥರ ದಬ್ಬಾಳಿಕೆಯಿಂದ ನಾವು ಯಾವುದನ್ನು ಕೂಡ ಅಚೀವ್ ಮಾಡೋದಕ್ಕೆ ಆಗೋದಿಲ್ಲ. ನಾವು ಕಾನ್ಸ್ಟಿಟ್ಯೂಷನ್ ಮೆಥಡ್ನ ಫಾಲೋ ಮಾಡಿ ಇದನ್ನ ಪಡ್ಕೊಬೇಕು ಅಂತ ಅರಿವಾಗುತ್ತೆ. ಮತ್ತು ಗ್ರೇಟ್ ಥಿಂಗ್, ಒಂದು ಸಿಗ್ನಿಫಿಕೆಂಟ್ ಥಿಂಗ್ ಇದ್ರಲ್ಲಿ ಏನಪ್ಪ ಅಂತಂದ್ರೆ ಸರ್ ಅವರು ಇದನ್ನ ಮಾತ್ರ ಅಂದ್ರೆ ಅದ್ರದ್ದು ಇನ್ನೊಂದು ಆಬ್ಜೆಕ್ಟ್ ಕೂಡ ಇರುತ್ತೆ. ಇಂಡಿಯನ್ ಪೀಪಲ್ ಪೊಲಿಟಿಕಲ್ ಅವೇರ್ನೆಸ್ ಬರಬೇಕು. ಅದಕ್ಕೋಸ್ಕರ ಅವರು ನ್ಯೂಸ್ ಪೇಪರು, ಬ್ಯಾಲೆಟ್ ಪೇಪರ್ಸು ಮತ್ತೆ ಈ ಗಣಪತಿ ಹಬ್ಬ ಈ ಥರ ಫೆಸ್ಟಿವಲ್ಸ್ನೆಲ್ಲಾನು ಮಾಡಿ ಜನರಲ್ಲಿ ಅರಿವನ್ನ ಮೂಡಿಸ್ತಾ ಬರ್ತಾರೆ. ಇದೊಂದು ಗ್ರೇಟ್ ಥಿಂಗ್ ಅಂತ ಹೇಳ್ಬೋದು ಸರ್. ಓಕೆ, ಇಟ್ಸ್ ಹೆಲ್ಪ್ಸ್ ಟು ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಆಲ್ಸೋ. ನೆಕ್ಸ್ಟ್ ಗಾಂಧಿಯನ್ ಮಾಸ್ ಮೂವ್ಮೆಂಟು, ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟಲ್ಲಿ ಹೋಮ್ ರೂಲ್ ಮೂವ್ಮೆಂಟ್ ಅನ್ನೋದು ಒಂದು ದೊಡ್ಡ ಇತಿಹಾಸ ಅಂತ ಹೇಳ್ಬೋದು ಸರ್. ಓಕೆ, ಹೋಮ್ ರೂಲ್ ಮೂವ್ಮೆಂಟ್ ಎಕ್ಸಾಮ್ಸ್ ಎಷ್ಟು ಇಂಪಾರ್ಟೆಂಟ್? ನೀನು ಯಾಕಂದ್ರೆ ಇದೆಲ್ಲ ಕ್ವಶನ್ಸ್ ಪೇಪರ್ ಸರ್ ತುಂಬ ಇಂಪಾರ್ಟೆಂಟು. ಎಷ್ಟು ಕ್ವಶನ್ ರೈಸ್ ಆಗಿದೆ ಇದ್ರ ಮೇಲೆ ಅಂತಂದ್ರೆ ನೀವು ಒಂದು ಸಲ ಒಂದು ಟಾಪಿಕ್ನ ಇಟ್ಕೊಂಡ್ರೆ ಗೊತ್ತಾಗುತ್ತೆ ಎಷ್ಟು ಇದನ್ನ 360 ಆ್ಯಂಗಲಲ್ಲಿ ಅನಾಲಿಸಿಸ್ ಮಾಡ್ಬೋದು ಅಂತ. ಹೋಮ್ ರೂಲ್ ಮೂವ್ಮೆಂಟು ಫಸ್ಟು ಎಲ್ಲಿ ಸ್ಟಾರ್ಟ್ ಆಯಿತು, ಯಾವುದರಿಂದ ಸ್ಟಾರ್ಟ್ ಆಯಿತು, ಇವ್ರು ಇನ್ಸ್ಪೈರ್ ಆಗಿದ್ದು ಐರ್ಲ್ಯಾಂಡಿಂದ. ಏನಕ್ಕೆ ಐರ್ಲ್ಯಾಂಡಿಂದ ಇನ್ಸ್ಪೈರ್ ಆದರು? ಅದಾದಮೇಲೆ ಕಾನ್ಸ್ಟಿಟ್ಯೂಷನ್ ಮೆಥಡ್ನೇ ಏನು ಫಾಲೋ ಮಾಡೋದಕ್ಕೆ ಇದ್ರಲ್ಲಿ ರೀಸನ್ ಇತ್ತು. ಅದಾದಮೇಲೆ ಪೊಲಿಟಿಕಲ್ ಅವೇರ್ನೆಸ್ ಏನಕ್ಕೆ ಇಂಡಿಯನ್ಸ್ ಪೀಪಲಲ್ಲಿ ಬರಬೇಕು, ಬರೆಸ್ಬೇಕು ಅಂತಂದರೆ ನಾವು ಯಾವ್ಯಾವ ರೀತಿ ಪ್ರಿಕಾಷನ್ಸ್ನ ತಗೊಬೇಕು, ಈ ರೀತಿ 360 ಆ್ಯಂಗಲಲ್ಲಿ ನೋಡಬೇಕು ಅಂತ ಅಂದರೆ ಹೋಮ್ ರೂಲ್ ಮೂವ್ಮೆಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಹೋಮ್ ರೂಲ್ ಮೂವ್ಮೆಂಟ್ನ ನೀವೇನಾದ್ರು ನೆಗ್ಲೆಕ್ಟ್ ಮಾಡಿದ್ರಿ ಅಂತಂದರೆ ಎಕ್ಸಾಮಿಂದ ನೀವು ಹೊರಗಡೆ ಬೀಳ್ತೀರಾ ಸರ್. ಓಕೆ, ಟೆಲ್ ಮೀ
ದಿ ರೋಲ್ ಆಫ್ ಅನಿ ಬೆಸೆಂಟ್ Yes, sir. ಇನ್ ಫ್ರೀಡಮ್ ಸ್ಟ್ರಗಲ್. ಸರ್ ರೋಲ್ ಆಫ್ ಅನಿ ಬೆಸೆಂಟ್ ಸರ್ ಇದು ಗ್ರೇಟ್ ಥಿಂಗು. ಒಬ್ಬ ಲೇಡಿಯಾಗಿ ಇವರು ಫ್ರೀಡಮ್ ಸ್ಟ್ರಗಲ್ ಅಲ್ಲಿ ಭಾಗವಹಿಸಿದ್ದಾರೆ. ಇವ್ರದ್ದು ಐಡಿಯಾಲಜಿ ಏನಿತ್ತಪ್ಪ ಅಂತಂದ್ರೆ ಐಲ್ಯಾಂಡ್ ಮೂವ್ಮೆಂಟ್ ಇಂದ ಇವರು ಇನ್ಸ್ಪೈರ್ ಆಗಿರ್ತಾರೆ. ಮತ್ತೆ ಅವ್ರದ್ದು ಮೇನ್ ಥಿಂಗ್ ಏನಪ್ಪಾ ಅಂತಂದ್ರೆ ಎಲ್ಲಾ ಕಡೆನೂ ಪೊಲಿಟಿಕಲ್ ಅವೇರ್ನೆಸ್ ನ ಬೆಳೆಸ್ಬೇಕು, ಮತ್ತೆ ನಾವು ಸ್ವಾತಂತ್ರ್ಯನ ಪಡ್ಕೊಬೇಕು ಅಂತ ಆಗಿರುತ್ತೆ. ಮತ್ತೆ ಅವ್ರದ್ದು ಗ್ರೇಟ್ ಥಿಂಗ್ ಇನ್ನೊಂದು ಏನಪ್ಪಾ ಅಂತಂದ್ರೆ ನಾನು ಕ್ವಶನ್ ಪೇಪರ್ ಬಿಡಿಸಿದಾಗ ಗೊತ್ತಾಯ್ತು, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ನ ಫಸ್ಟ್ ವುಮೆನ್ ಪ್ರೆಸಿಡೆಂಟ್ ಅವ್ರು ಬಂತು ಅಂತಂದ್ರೆ ಅವರು ಅನಿ ಬೆಸೆಂಟ್ ಅವರೇ ಆಗಿರ್ತಾರೆ. ಮತ್ತೆ ಥಿಯೋಸಾಫಿಕಲ್ ಸೊಸೈಟಿ ಇದನ್ನ ಅವರು ಒಬ್ರು ಒನ್ ಆಫ್ ದ ಪ್ರೆಸಿಡೆಂಟ್ ಆಗಿರ್ತಾರೆ, ನಾಟ್ ಫೌಂಡರ್ ಆಗಿರೋದಿಲ್ಲ. ಇದು ನನ್ಗೆ ಯಾವಾಗ ಗೊತ್ತಾಗುತ್ತೆ ಅಂತ ಅಂದ್ರೆ ಅದನ್ನ ಕ್ವಶನ್ ಪೇಪರ್ ಡಿಕೋಡ್ ಮಾಡಿದಾಗ ಗೊತ್ತಾಗುತ್ತೆ. ನೀವು ಒಂದ್ಸಲ ಚೆಕ್ ಮಾಡಿ, ನೀವೇನಾದ್ರು ಎಕ್ಸಾಮ್ ಅಲ್ಲಿ 3 ಆಪ್ಷನ್ ಅಲ್ಲಿ ಇರುತ್ತೆ, ಅನಿ ಬೆಸೆಂಟ್ ಇನ್ಸ್ಪೈರ್ ಆಗಿದ್ರು ಐರ್ಲೆಂಡ್ ಇಂದ, ರೈಟ್ ಅಂತ ಹಾಕ್ತೀರಾ. ಅದಾದ್ಮೇಲೆ ಮದ್ರಾಸ್ ಪ್ರೆಸಿಡೆನ್ಸ್ ಅಲ್ಲಿ ಅವರು ಇದನ್ನ ಮೂವ್ಮೆಂಟ್ ನ ನಡೆಸ್ತಾ ಇರ್ತಾರೆ ಅಂತ ಬರುತ್ತೆ, ರೈಟ್ ಅಂತ ಹಾಕ್ತೀರಾ. ನೆಕ್ಸ್ಟ್ ಥಿಯೋಸಾಫಿಕಲ್ ಸೊಸೈಟಿನ ಇವರೇನ ಫೌಂಡ್ ಮಾಡಿದ್ರು ಅಂತ ಕೇಳ, ಎಸ್ ಅಂತ ರೈಟ್ ಅಂತ ಹಾಕ್ತೀರಾ. ಯಾವಾಗ ರೈಟ್ ಹಾಕ್ತೀರಾ ಅಂತ ಅಂದ್ರೆ ನಿಮ್ಗೆ ಅದ್ರ ಬಗ್ಗೆ ಅರಿವಿರೋದಿಲ್ಲ, ತಗೊಂಡ್ಬಿಡ್ತೀರಾ, ಸುಮ್ಮನೆ ಹಾಕ್ಬಿಡ್ತೀರಾ. ನೀವು ಎಕ್ಸ್ಪೆಷಲಿ ಯಾವಾಗ ಕ್ವಶನ್ ಪೇಪರ್ನ ಡಿಕೋಡ್ ಮಾಡ್ತೀರಾ ಅವಾಗ ಗೊತ್ತಾಗುತ್ತೆ. ಅಲ್ಲಿ ಕೊಟ್ಟಿರ್ತಾನೆ, ರಾಂಗ್ನೇ ಕೊಟ್ಟಿದ್ರಿ ಕ್ವಶನ್ ಪೇಪರ್ನ ನಾನು ಬಿಡಿಸ್ಬೇಕಾದ್ರೆ, ಥಿಯೋಸಾಫಿಕಲ್ ಸೊಸೈಟಿ ಫೌಂಡೆಡ್ ಬೈ ಅನಿ ಬೆಸೆಂಟ್ ಅಂತ. ನೀವು ಅದನ್ನ ಬರೀದಾನೆ ಬಿಟ್ಬಿಟ್ಟು ಹೋಗ್ಬಿಡೋದಲ್ಲ. ಥಿಯೋಸಾಫಿಕಲ್ ಸೊಸೈಟಿ ಏನಾದ್ರು ಪಾತ್ರ ಇದ್ರೆ ಮಾತ್ರ ಆ ಥರ ಕ್ವಶನ್ ರೈಸ್ ಮಾಡಿರ್ತಾನೆ. ನಾನು ಹೋಗಿ ಚಾಟ್ ಜಿಪಿಟಿಗೆ ಹಾಕಿ ಮತ್ತೆ ಗೂಗಲ್ ಅಲ್ಲಿ ಚೆಕ್ ಮಾಡಿದಾಗ ಗೊತ್ತಾಯ್ತು ಅವ್ರು ಒನ್ ಆಫ್ ದ ಪ್ರೆಸಿಡೆಂಟ್ ಆಫ್ ಥಿಯೋಸಾಫಿಕಲ್ ಸೊಸೈಟಿ. ಎಸ್, ಕರೆಕ್ಟ್. 2013 ಪ್ರಶ್ನೆ ಕೇಳಿದ್ದಾರೆ. ಮೇಡಮ್ ಬ್ಲಾವರ್ಸ್ಕಿ ಅಂಡ್ ವೋಲ್ಕಟ್ ವಾಸ್ ದಿ ಫೌಂಡರ್ಸ್ ಆಫ್ ಥಿಯೋಸಾಫಿಕಲ್ ಸೊಸೈಟಿ, ಬಟ್ ಅನಿ ಬೆಸೆಂಟ್ ಈಸ್ ದಿ ಒನ್ ಆಫ್ ದಿ ಪ್ರೆಸಿಡೆಂಟ್ ಆಫ್ ದಿ ಒನ್ ಆಫ್ ದಿ ಫಾಲೋವರ್. Yes, sir. Yes. Okay, tell me, ಕಿಸಾನ್ ಸಭಾ ಮೂವ್ಮೆಂಟ್. ಸರ್ ಕಿಸಾನ್ ಸಭಾ ಮೂವ್ಮೆಂಟ್ ಇಸ್ ಅ ಪ್ರೆಸೆಂಟ್ ಮೂವ್ಮೆಂಟ್. ಇದು ಲಕ್ನೋದಲ್ಲಿ ಇದು ಕ್ರಿಯೇಟ್ ಆಗುತ್ತೆ, ಆಲ್ ಇಂಡಿಯಾ ಕಿಸಾನ್ ಸಭಾ ಅಂತ ಹೇಳ್ಬಿಟ್ಟು. INC ಅಂಡರ್ಲೇನೆ ಕೂಡ ಇವರು ವರ್ಕ್ ಮಾಡ್ತಿರ್ತಾರೆ. ಅವರು ಶ್ಯಾಮ್ಜಿ ಸರಸ್ವತಿ ಸ್ವಾಮಿ ಸಹಜಾನಂದ ಸರಸ್ವತಿ ಸ್ವಾಮಿ ಸಹಜಾನಂದ ಸರಸ್ವತಿ ಅವರು ಇದರ ಲೀಡರ್ನ ವಹಿಸ್ಕೊಂಡಿರ್ತಾರೆ. ಇವ್ರದ್ದು ಮೇನ್ ಇಂಟೆನ್ಷನ್ ಏನಪ್ಪಾ ಅಂತಂದ್ರೆ ಮನಿ ಲ್ಯಾಂಡರ್ಸು ಮತ್ತೆ ಈ ರೆವಿನ್ಯೂ ಇದು ಬ್ರಿಟಿಷ್ ಪಾಲಿಸೀಸ್ಗಳು ಈ ರೈತರಿಗೆ ಎಷ್ಟು ತೊಂದರೆನ ಉಂಟು ಮಾಡ್ತಿರ್ತಾವಲ್ಲ ಅದ್ರ ವಿರುದ್ಧ ಹೋರಾಡೋದು ಇವ್ರದ್ದು ಮೇನ್ ಆಬ್ಜೆಕ್ಟ್ ಆಗಿರುತ್ತೆ. ಓಕೆ, ಯಾವ ಟೈಮಲ್ಲಿ ಬಂತಿದು? ಯಾವ ಟೈಮ್ ಕ್ಯಾಪ್? ಟೈಮ್ ಈಸ್ 1936. ಓಕೆ ಓಕೆ ಸರಿ. ಬೆಂಗಾಳು, ಬಿಹಾರ, ಮಧ್ಯಪ್ರದೇಶ ಮತ್ತೆ ಪಂಜಾಬ್ ಈ ಸೈಡ್ ಅಲ್ಲಿ ಇದು ಜಾಸ್ತಿ. ಫಸ್ಟ್ ಸೆಷನ್ ಎಲ್ಲಿ ನಡೆಯುತ್ತೆ? ಫಸ್ಟ್ ಲಕ್ನೋದಲ್ಲಿ ಸರ್. ಓಕೆ, ಯಾರು ಪ್ರೆಸಿಡೆಂಟ್ ಆಗಿದ್ರು? ಸರ್ ಇವರೇನೆ ಸರ್, ಸ್ವಾಮಿ ಸಹಜಾನಂದ ಸರಸ್ವತಿ. ಅವರೇನೆ ಸರ್. ಓಕೆ ಓಕೆ ಓಕೆ. ಈಗ ನೀವು ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಓದ್ತಾ ಇರ್ತೀರಿ. ಓದಬೇಕಾದ್ರೆ ಈ ಆಲ್ ಇಂಡಿಯಾ ಕಿಸಾನ್ ಸಭಾ ಬಗ್ಗೆ ಕಾನ್ಸಂಟ್ರೇಷನ್ ಬರುತ್ತಾ ನಿಮಗೆ? ಸರ್ ಗೊತ್ತೇ ಆಗಲ್ಲ. ನೀವು ಒಂದ್ಸಲ ಏನಾದ್ರು ಸುಮ್ಮನೆ ಬುಕ್ ಹಿಡ್ಕೊಂಡು ಯಾರ ಹೇಳ್ತಾರೆ ಟಾಪರ್ಸ್ ಅಂತ ಹೇಳ್ಬಿಟ್ಟು ಯೂಟ್ಯೂಬಲ್ಲಿ ಕೇಳ್ಕೊಂಡು ಮಾಡರ್ನ್ ಹಿಸ್ಟ್ರಿಗೆ ಆ ಬುಕ್ ಓದಿ ಈ ಬುಕ್ ಓದಿ, ಅದು ಏನೂ ಗೊತ್ತಾಗಲ್ಲ. ಒನ್ ಆ್ಯಂಡ್ ಓನ್ಲಿ ನೀವು ಕ್ವಶನ್ ಪೇಪರ್ನ ಡಿಕೋಡ್ ಮಾಡಿ, ಆಗ ಕ್ವಶನ್ದು ಡಿಮ್ಯಾಂಡ್ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಆಗ ಗೊತ್ತಾಗುತ್ತೆ ಯಾವ್ದು ಇಂಪಾರ್ಟೆಂಟ್ ಅಲ್ಲ ಅಂತ. ಸರ್ ಹೇಳಿದಾಗ ನೀವು ಡಿಕೋಡ್ ಮಾಡಿದಾಗ ಟಾಪಿಕ್ನ ಎತ್ಕೊಂಡು ಚಾಟ್ ಜಿಪಿಟಿಗೆ ಹಾಕಿ ಫಸ್ಟ್ ಒಂದ್ಸಲ ನೀಟಾಗಿ ಬ್ರೀಫ್ ಆಗಿ ತಿಳ್ಕೊಳ್ಳಿ. ಅದಾದ್ಮೇಲೆ PYQನ ಅನಾಲಿಸಿಸ್ ಮಾಡೋದಕ್ಕೆ ಹೋಗಿ, ಆಗ ಗೊತ್ತಾಗುತ್ತೆ ಎಷ್ಟು ಡೈಮೆನ್ಷನ್ ಅಲ್ಲಿ ಕೇಳಿರ್ತಾರೆ, ಯಾವ್ದು ಇಂಪಾರ್ಟೆಂಟ್ ಇಲ್ಲದೆ ಇರೋದನ್ನ ನಾವು ಓದ್ತಾ ಇರ್ತೀವಿ, ಯಾವ್ದು ಇಂಪಾರ್ಟೆಂಟ್ ಆಗಿರೋದನ್ನ ಬಿಟ್ಟಿರ್ತೀವಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಹಂಗಾಗಿ ಆಲ್ ಇಂಡಿಯಾ ಕಿಸಾನ್ ಸಭಾ ಮೂವ್ಮೆಂಟ್ ನಾನು ಆಲ್ರೆಡಿ ಮಾಡರ್ನ್ ಹಿಸ್ಟ್ರಿ ಕ್ಲಾಸ್ನ ಕೇಳಿರೋನು, ಒಂದು 5 ನಿಮಿಷನೂ ಮಾಡಿಲ್ಲ ಅಂತ ಕಾಣಿಸುತ್ತೆ ಅದ್ರ ಬಗ್ಗೆ ಪಾಠನ, ಹಂಗಾಗಿ ಹೇಳ್ತಾ ಇದ್ದೀನಿ ಸರ್. ಓಕೆ, ಅಲ್ಲ ಈವನ್ ನಾನು ಓದಬೇಕಾದ್ರೂ ಸಹ ನನಗೆ ಆಲ್ ಇಂಡಿಯಾ ಕಿಸಾನ್ ಸಭಾ ಗೊತ್ತಾಗಿದ್ದು ಕ್ವಶನ್ ಪೇಪರ್ ಮೂಲಕ. ಟೆಕ್ಸ್ಟ್ ಬುಕ್ ಓದಬೇಕಾದ್ರೆ ಕೊಟ್ಟಿರ್ತಾರೆ, ಮೇ ಬಿ ಇಗ್ನೋರ್ ಮಾಡಿರ್ತೀವಿ. ಓಕೆ, ಟೆಕ್ಸ್ಟ್ ಬುಕ್ ಓದಬೇಕಾದ್ರೆ ಯಾವ್ದು ಇಂಪಾರ್ಟೆಂಟ್ ಅಲ್ಲ ಗೊತ್ತಾಗಲ್ಲ, ಕ್ವಶನ್ ಪೇಪರ್ನ ಡಿಕೋಡ್ ಮಾಡಿದಾಗ ಗೊತ್ತಾಗುತ್ತೆ. ಓಕೆ. ಭೀಮ್ಬೆಟ್ಕಾ ಕೇವ್ಸ್ ಬಗ್ಗೆ ಎಕ್ಸಾಕ್ಟ್ಲಿ ಎಕ್ಸಾಮ್ ಆಂಗಲಲ್ಲಿ ಏನು ಕೇಳ್ತಾರೆ ಹೇಳು ಸರ್. ಭೀಮ್ಬೆಟ್ಕಾ ಕೇವಲ್ ಏನು ಕೇಳ್ತಾರೆ ಅಂತಂದ್ರೆ ಅದನ್ನ ಸಿಗ್ನಿಫಿಕೆಂಟ್ ಆಗಿ ಸೈಂಟಿಫಿಕ್ ಆಗಿ ಡಿಸ್ಕವರ್ ಮಾಡಿದವ್ರು ಯಾರು, ಏನಕ್ಕೆ ಇದು ಪ್ರೀ ಹಿಸ್ಟಾರಿಕಲ್ ಪೀರಿಯಡ್, ಎಲ್ಲಿಂದ ಎಲ್ಲಿಗೆ ಸ್ಟಾರ್ಟ್ ಆಯಿತು ಅದನ್ನ ನೋಡ್ತಾರೆ. ಇನ್ನ ಮತ್ತೆ ಇದು ಮೀಸೋಲಿಥಿಕ್ ಪ್ಯಾಲಿಯೋಲಿಥಿಕ್ ಟೈಮ್ ಇಂದ ಇದಾಗ್ತಾ ಬಂದೈತೆ. ಹ್ಯೂಮನ್ಸ್ ಹಿಂದೆ ಯಾವ ತರ ಬದುಕಿದ್ರು, ಅವ್ರದ್ದು ಸಂಸ್ಕೃತಿ ಏನಿತ್ತು, ಅವ್ರು ಏನ ಬೇಟೆ ಮಾಡ್ತಾ ಇದ್ರು ಅನ್ನೋದು ಕೂಡ ಇದು ಮೇನ್ಸ್ ಅಲ್ಲೂ ಕೂಡ ಕ್ವಶನ್ ರೈಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಸರ್. ಯಾವ ರೀತಿ ಯಾವಾಗ ಆಗಿದೆ ಅಂತ ಹೇಳ್ಬಿಟ್ಟು, ಅದಾದ್ಮೇಲೆ ಇದನ್ನ ಯಾರು ಸೈಂಟಿಫಿಕ್ ಆಗಿ ಡಿಸ್ಕವರ್ ಮಾಡಿದ್ರು, ಇದು ಎಲ್ಲಿ ಕಂಡು ಬರುತ್ತೆ ಅಂತೆಲ್ಲಾನು ಕೂಡ ಕೇಳ್ಬೋದು ಸರ್. ಓಕೆ, ಟೆಲ್ ಮಿ, ಭೀಮ್ಬೆಟ್ಕಾ ಕೇವ್ಸ್ ಅಲ್ಲಿ ಯಾವ ಪ್ರಾಣಿ, ಯಾವ ಚಿತ್ರ, ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ, ಯಾವ ಕಲರ್ ಇರುತ್ತೆ ಹೇಳಿ ಸರ್. ಇದು ಈ ಕಂದು ಬಣ್ಣದಲ್ಲಿ ಕಂಡು ಬರುತ್ತೆ ಸರ್. ಮೇನ್ ರೆಡ್ ಮತ್ತೆ ಕಂದು ಬಣ್ಣದಲ್ಲಿ ಕಂಡು ಬರುತ್ತೆ. ಅಲ್ಲಿ ಹ್ಯೂಮನ್ಸ್ ಡ್ಯಾನ್ಸಿಂಗ್ ಕೂಡ ಕಂಡು ಬಂದಿದೆ. ಮತ್ತೆ ಅದನ್ನ ಬಿಡ್ತು ಅಂತ ಅಂದ್ರೆ ಈ ಬರ್ಡ್ಸ್ ಹಂಟಿಂಗು ಮತ್ತೆ ಅನಿಮಲ್ಸ್ ಹಂಟಿಂಗು ಈ ತರ ಎಲ್ಲ ಚಿತ್ರಗಳನ್ನ ನಾವು ಕೂಡ ಗಮನಿಸಬಹುದಾಗಿದೆ. ಇದನ್ನ ಸೈಂಟಿಫಿಕ್ ಆಗಿ ಡಿಸ್ಕವರ್ ಮಾಡಿದ್ದು 1957 VS ವಕಾಂಕರ್ ಅವರು ಈ
ಇದು ಟ್ರೈನಲ್ಲಿ ಪ್ರಯಾಣ ಮಾಡ್ಬೇಕಾದ್ರೆ ದೂರದಿಂದ ನೋಡಾದ್ಮೇಲೆ ಮತ್ತೆ ಹೋಗಿ ಅದನ್ನು ಸೈಂಟಿಫಿಕ್ ಆಗಿ ಎಕ್ಸ್ಪ್ಲೋರ್ ಮಾಡಿದ್ರು ಅನ್ನೋದು ಕೂಡ ಮಾಹಿತಿ ಕೂಡ ಇದೆ ಸರ್. ಈ ವಕಾಂಕ ಕಂಡಿಡಿದಂತೇಳಿ ನಿಮಗೆ ಪುಸ್ತಕದಿಂದ ಹೋದ್ರ ಅಥವಾ ಪರೀಕ್ಷೆಯಿಂದ ಹೋದ್ರ? ಸರ್ ಒಂದು ಪರೀಕ್ಷೆಯಿಂದನೇ ಕ್ವಶನ್ ಪೇಪರ್ ಇಂದಾನೆ ಗೊತ್ತಾಗಿದ್ದು. ನೀವು ಒಂದು ಸಲ ಇಟ್ಕೊಳ್ಳಿ, ಇದ್ರ ಬಗ್ಗೆ ಇನ್ನ ಒಂದು ಆಂಗಲ್ ಇಂದ ನೀವು ಓದ್ಬೋದು. ಹೆಂಗಪ್ಪ ಅಂತಂದ್ರೆ ಈಗ ನಿಮ್ಗೆ ಗೊತ್ತಾಗುತ್ತೆ ಭೀಮ್ಬೇಡ್ಕ ಕೇವಿಸ್ VS ವಕಾಂಕರ್ ಅವರು ಕಂಡಿಡಿದ್ರು ಸೈಂಟಿಫಿಕ್ ಆಗಿ ಅದನ್ನ ಇದನ್ನ ಮಾಡಿದ್ರು ಅಂತ ಹೇಳ್ಬಿಟ್ಟು ಅದನ್ನ ಗೊತ್ತಾಗುತ್ತೆ. ಇದಕ್ಕೂ ಮುಂಚೆ ನಮ್ ಏನ್ಷಿಯಂಟ್ ಹಿಸ್ಟ್ರಿಗೆ ಸಂಬಂಧಪಟ್ಟಂಗೆ ಯಾರ್ಯಾರು ಪ್ರಾಮುಖ್ಯತೆಯನ್ನು ವಹಿಸಿದ್ರು. ಲಾರ್ಡ್ ಕ್ಯಾನಿಂಗ್ ಇದ್ದಂತ ಸಂದರ್ಭದಲ್ಲಿ ಲಾರ್ಡ್ ಕ್ಯಾನಿಂಗ್ ವೈಸ್ರಾಯ್ ಆಗಿದ್ದಂತ ಸಂದರ್ಭದಲ್ಲಿ ಅಲೆಕ್ಸಾಂಡರ್ ಕನ್ನಿಂಗಮ್ ಅವರು ತುಂಬಾ ಇಂಪಾರ್ಟೆಂಟ್ ವಹಿಸಿರ್ತಾರೆ. ಅವರು ಸಂಚಿ ಸ್ತೂಪ ಈ ತರ ಎಲ್ಲಾ ರೀತಿ ಬುದ್ಧಿಸ್ಟ್ ಮೊನಾಸ್ಟರೀಸ್ ಮತ್ತೆ ಇದ್ರ ಬಗ್ಗೆ ಎಲ್ಲಾನು ಕೂಡ ಜಾಸ್ತಿ ಗಮನ ಕೊಟ್ಟಿರ್ತಾರೆ. ಅವ್ರು ಹೇಳ್ತಾರೆ ಇಂಡಿಯನ್ ಹಿಸ್ಟ್ರಿ ಅಂತ ಅನ್ನೋದು ಹರಪ್ಪನ್ ಸಿವಿಲೈಸೇಷನ್ ಅಲ್ಲ, ಅದಕ್ಕೂ ಮುಂಚೆಯಿಂದನೂ ಇತ್ತು ಅಂತಂದು ಕೂಡ ಅವ್ರು ಹೇಳಿದ್ದಾರೆ ಸರ್. ಇದೆಲ್ಲ ಗೊತ್ತಾಗ್ಬೇಕು ಅಂತಂದ್ರೆ ಓನ್ಲಿ ಬಾಸ್ ಒರಿಜಿನಲ್ ಗ್ಯಾಂಗ್ಸ್ಟರೀಸ್ ನಮ್ಮ ಕ್ವಶನ್ ಪೇಪರ್ಸ್. ಓಕೆ ಟೆಲ್ ಮಿ ಇಂಪಾರ್ಟೆಂಟ್ ಪೇಂಟಿಂಗ್ಸ್ ಅಪ್ಪ. ಈಗ ನಾವು ಇಂಡಿಯಾದಲ್ಲಿ ಪೇಂಟಿಂಗ್ಸ್ ಅಂತ ಓದ್ತೀವಿ ಅನ್ಕೊಳ್ಳಿ. ಈಗ ನಾವು ಯಾವುದೋ ಒಂದು ಬುಕ್ ಓದ್ತೀವಿ, ಈಗ ನಿತಿನ್ ಸಿಂಗ್ನ ತೊಗೊಂಡ್ಬಿಡ್ತೀವಿ, ಪೇಂಟಿಂಗ್ಸ್ ಲೀಸ್ಟೇ ಕೊಟ್ಬಿಟ್ಟಿರ್ತಾರೆ, ಅದು ನೆನ್ಪಿಡೋಕ್ಕಾಗಲ್ಲ. ಈಗ ನಾನು ನೀವು ಕೇಳ್ತಾ ಇದ್ದೀನಿ, ಇಂಡಿಯಾದಲ್ಲಿ ಪೇಂಟಿಂಗ್ಸ್ ಅಂತ ಹೋದರೆ ಯಾವ್ಯಾವ ಪ್ಲೇಸ್ನ ಫಸ್ಟ್ ಪ್ರಿಯಾರಿಟಿ ಕೊಡ್ತೀನಿ ನೀನು ಒಬ್ಬ IAS ಆಸ್ಪಿರೆಂಟ್ ಆಗಿ? ಸರ್ ಮುರಾಲ್ ಪೇಂಟಿಂಗ್ಸ್, ನೆಕ್ಸ್ಟ್ ಫ್ರೆಸ್ಕೋ ಪೇಂಟಿಂಗು. ಓಕೆ, ಪ್ಲೇಸಸ್ ಎಲ್ಲಿ ಕೊಡ್ತೀವಿ? ಯಾವ ಪ್ಲೇಸಸ್ ಹೋಗಿ ಸರ್ ಈ ಪ್ಲೇಸಲ್ಲಿ ಕಂಡು ಬರ್ತಕ್ಕಂಥ ಪೇಂಟಿಂಗ್ಸ್ ಇಂಪಾರ್ಟೆಂಟ್ ಅಂತ? ಸರ್ ಅಜಂತ ಕೇವ್ಸ್ ಅಲ್ಲಿ ಕಂಡು ಬರುವಂತ ಮುರಾಲ್ ಪೇಂಟಿಂಗ್ ಸರ್. ಓಕೆ, ಅದೇನಪ್ಪಾ ಅಂತಂದ್ರೆ ಕಮಲಗಳು ಹೊರಗಡೆ ವಾಲ್ಸ್ ಸಂಬಂಧಪಟ್ಟಂಗೆ ಡೆಕೋರೇಷನ್ ಮಾಡಿರ್ತಾರೆ, ಅದನ್ನ ಮುರಾಲ್ ಪೇಂಟಿಂಗ್ ಅಂತ ಕರಿತೀವಿ ಸರ್. ಅದಾದ್ಮೇಲೆ ಫ್ರೆಸ್ಕೋ ಪೇಂಟಿಂಗ್, ಇದನ್ನು ಕೂಡ ಅಜಂತದಲ್ಲೇ ಕಂಡು ಬರುತ್ತೆ. ಅದೇನು ಅಂತಂದ್ರೆ ಯಾವ ರೇಂಜಿಗೆ ಅವರು ಟೆಕ್ನಾಲಜಿ ಇಲ್ಲದೆ ಇದ್ರು ಕೂಡ ಯಾವ ತರ ಮಾಡಿದ್ದಾರೆ ಅಂತಂದ್ರೆ ಇವತ್ತಿಗೂ ಕೂಡ ನಾವು ಅಜಂತದಲ್ಲಿ ಹೋಗ್ಬಿಟ್ಟು ನೋಡ್ತು ಅಂತಂದ್ರೆ ಇವತ್ತಿಗೂ ನಾವು ಜೀವಂತವಾಗಿ ಕಾಣಿಸ್ತಾ ಇದೆ ಅಂತಂದ್ರೆ ಆ ಪೇಂಟಿಂಗ್ ಸಾಕ್ಷಿ ಸರ್. ಓಕೆ, ಸೊ ಜಾತಕ ಟೇಲ್ಸ್ ಪೇಂಟಿಂಗ್ಸ್ ಎಲ್ಲಿ ಕಂಡು ಬರುತ್ತೆ ಸರ್? ಅಜಂತ ಕೇವಲ್ ಕಂಡು ಬರುತ್ತೆ ಸರ್. ಅಜಂತ ಕೇವಲ್ ಏನಪ್ಪಾ ಅಂತಂದ್ರೆ ಅಜಂತ ಕೇವ್ ಕಂಪ್ಲೀಟ್ಲಿ ಬುದ್ಧಿಸ್ಟ್ ಸಂಬಂಧಪಟ್ಟಂಗೆ ಇರೋದು ಸರ್. ಬುದ್ಧಿಸ್ಟ್ ಎಲ್ಲಿ ಗೊತ್ತಾಯ್ತು ನನಗೆ ಇದು ಕಂಪ್ಲೀಟ್ಲಿ ಬುದ್ಧಿಸ್ಟ್ಗೆ ಅಂತೇಳಿ ಹೆಂಗೆ ಗೊತ್ತಾಯ್ತು ಸರ್? ನಾನು ಕ್ವಶನ್ ಪೇಪರ್ ಡಿಕೋಡ್ ಮಾಡ್ಬೇಕಾದ್ರೆ ನೋಡಿದೆ, ಅಲ್ಲಿ 29 ಇವು ಬರ್ತವೆ ಅಂದ್ರೆ ಗುಹೆಗಳು, ಕೇವ್ಸ್. ಆ ಕೇವ್ಸ್ ಅಲ್ಲಿ 29 ಕೇವ್ಸ್ ಅನ್ನು ಕೂಡ ಬುದ್ಧಿಸ್ಟ್ ಸಂಬಂಧಪಟ್ಟಂಗೆ ಇರೋದು. ಆ 29ರಲ್ಲೂ ಕೂಡ 4 ಚೈತ್ಯಾಸ್ ಬರ್ತದೆ. ನನಗೆ ಗೊತ್ತಿರಲಿಲ್ಲ ಅಲ್ಲಿ ಚೈತ್ಯಾಸ್ ಇರುತ್ತೆ, ವಿಹಾರಸ್ ಇರುತ್ತೆ. ಅಲ್ಲಿ ಎಷ್ಟು ಡೆಪ್ತ್ ಇದೆ ಅಂತಂದ್ರೆ ಸರ್, ಟೆಕ್ಸ್ಟ್ ಬುಕ್ ಆ್ಯಪಲ್ಲಿ ಕೆಳಗಡೆ ನೀವು ಅಡಿಷನಲ್ ಇನ್ಫಾರ್ಮೇಶನ್ ಬರ್ಕೊಬೇಕು ಅಂತಿಲ್ಲ, ಒಂದ್ಸಲ ಅನಾಲಿಸಿಸ್ ಮಾಡ್ತಾ ಹೋಗಿ. ಅಲ್ಲಿ ವಿಹಾರಸ್ ಏನಕ್ಕೆ ಇಡ್ತಾ ಇದ್ರು? ವಿಹಾರಸ್ ಏನಕ್ಕೆ ಅಂತಂದ್ರೆ ಈ ಬುದ್ಧಿಸ್ಟ್ ಮಾಂಗ್ಸ್ಗಳು ಅಂತ ಇರ್ತಾ ಇದ್ರಲ್ಲ ಸರ್, ಅವರು ಧರ್ಮನ ಪ್ರಚಾರ ಮಾಡಕ್ ಹೋಗಿರ್ತಾರೆ, ಅವ್ರು ತಂಗಕ್ಕೋಸ್ಕರ ಈ ವೆದರ್ ಕಂಡೀಷನ್ ಸಂಬಂಧಪಟ್ಟಂಗೆ ಆ ತರ ಇರೋದ್ರ ಆ ರೀಸನ್ಗೋಸ್ಕರ ವಿಹಾರಸ್ನ ಮಾಡ್ತಿದ್ರು. ಚೈತ್ಯಾಸು ಕೂಡ 4 ಇದೆ, 29 ಕೇವ್ಸ್ ಇದೆ ಸರ್. ಓಕೆ ಸರ್, ಇದು ಬಿಲ್ಡ್ ಆಗಿರೋದು 2nd ಸೆಂಚುರಿ BCE ಇಂದ ಹಿಡಿದು BCE ಇಂದ ಹಿಡಿದು 6th ಸೆಂಚುರಿ CE ನಡುವೆ ಸರ್. ಡ್ಯೂ ಥಿಂಕ್ ಅಜಂತ ಕೇವ್ಸ್ ಅಂಡ್ ಪೇಂಟಿಂಗ್ಸ್ ಆರ್ HYT? ಎಸ್ ಸರ್, 100%. ಓಕೆ ಸರ್, 100% ನಾನು ಹೇಳ್ಬೋದು. ನೀವು ಒಂದ್ಸಲ ಹೋಗ್ಬಿಟ್ಟು ಚೆಕ್ ಮಾಡಿ ಟೆಕ್ಸ್ಟ್ ಬುಕ್ ಮತ್ತೆ ಇದರಲ್ಲಿ ಎಕ್ಸಾಮ್ ರೋಬೋಟಲ್ಲಿ ಹೋಗ್ಬಿಟ್ಟು ಆಗ ನಿಮ್ಗೇನೆ ಗೊತ್ತಾಗುತ್ತೆ ಎಷ್ಟು ಇಂಪಾರ್ಟೆಂಟ್ ಅಲ್ಲ ಅಂತ. ನೀವು ಬುಕ್ ಓದ್ಬಿಟ್ಟು ನಾನು ನಿಮ್ಗೆ ಚಾಲೆಂಜ್ ಮಾಡ್ತೀನಿ, ನೀವೇನಾದ್ರೂ ಬುಕ್ ಓದ್ಬಿಟ್ಟು ನೋಡಿಲ್ಲ, ಬುಕ್ ಓದಿ, ಎಷ್ಟು ಓದ್ತೀರ ಓದಿ, ಅಕಾಡೆಮಿಕ್ ನೋಟ್ಸ್ ಎಷ್ಟು ಬೇಕಾದ್ರೂ ಬರ್ಕೊಳ್ಳಿ. ನೀವೇನಾರು ಒಂದೇ ಅಟೆಂಪ್ಟ್ ಅಲ್ಲಿ ಅಷ್ಟು ಓದಿದ ತಕ್ಷಣ PYQ ನೀವೇನಾದ್ರು ಆನ್ಸರ್ ಮಾಡ್ತು ಅಂತಂದ್ರೆ ಅಕಾಡೆಮಿಕ್ನೇ ಫಾಲೋ ಮಾಡಿ. ನಿಮಗೆ ಗೊತ್ತಾಗುತ್ತೆ ಕ್ವಶನ್ ಪೇಪರ್ ಡಿಕೋಡ್ ಮಾಡ್ದೇ ಯಾವುದೇ ಕಾರಣಕ್ಕೂ PYQ ಆನ್ಸರ್ ಮಾಡೋದಕ್ಕೆ ಆಗೋದಿಲ್ಲ ಸರ್. ಓಕೆ, ಎಸ್, ಟೆಲ್ ಮೀ ಸಮಥಿಂಗ್ ಅಬೌಟ್ ರಿಲೇಟೆಡ್ ಟು ದಿ ಪೇಂಟಿಂಗ್ಸ್ ಆಫ್ ಚೋಳ. ಸಿತ್ತನ್ ಒನ್ಸಲ್ ಪೇಂಟಿಂಗ್ ಅಂತ ಮೆನ್ಷನ್ ಮಾಡಿದ್ದೀವಿ. ಓಕೆ, ರಾಯಲ್ ಪೋರ್ಟ್ರೇಟ್ ಆಫ್ ಸಿತ್ತನ್ ಒನ್ಸಲ್ ಕೇವ್ಸ್. ಕೇಳಿದೆ ವರ್ಡ್ ಇದನ್ನು? ಸರ್ ಕೇಳಿದ್ದೀನಿ. ಏನಿದೆ ಇದ್ರ ಬಗ್ಗೆ ಮಾಹಿತಿ ಸರ್? ಸಿತ್ತನ್ ಒನ್ಸಲ್ ಕೇವ್ಸ್ ಅಂದ್ರೆ ಯಾರ ಕಾಲದಲ್ಲಿ ಬರುತ್ತೆ? ಪಲ್ಲವರ ಚೋಳ? ಸಿತ್ತನ್ ಒನ್ಸಲ್ ಕೇವ್ ಸರ್ ಚೋಳ ಸ್ಟೈಲ್ ಸರ್. ಪಲ್ಲವ. ಓಕೆ, ಸಿತ್ತನ್ ಒನ್ಸಲ್ ಕೇವ್ಸ್ ಆರ್ HYT. ನೀವು ಬುಕ್ ಓದಬೇಕಾದ್ರೆ ಸಿತ್ತನ್ ಒನ್ಸಲ್ ಕೇವ್ಸ್ ಗೊತ್ತಾಗಲ್ಲ, ಅರ್ಥ ಮಾಡ್ಕೊ. ಸಿತ್ತನ್ ಒನ್ಸಲ್ ಕೇವ್ಸ್ ಆರ್ HYT. ಓಕೆ, ಮೆನ್ಷನ್ ದಿಸ್. Okay, you have mentioned World UNESCO World Heritage Sites. Yes, sir. Do you think this is important for exams? Yes, sir, 100%. ಸರ್, ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಇದು ಕರೆಂಟ್ ಅಫೇರ್ಸ್ ಅಂತ ಹೇಳ್ತಾರೆ. ನಿಮಗೆ ಕ್ವಶನ್ ಪೇಪರ್ ನೋಡಿದಾಗ ಗೊತ್ತಾಗುತ್ತೆ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಇಸ್ HYT. ನೀವು ವರ್ಷ ಯಾವ್ದಾದ್ರು ಆ್ಯಡ್ ಆನ್ ಆಗ್ತಾ ಇದ್ರೆ ಇಲ್ಲ ಯಾವ್ದಾದ್ರು ಈ ರೀಸೆಂಟ್ ಇಯರ್ಸ್ ಅಲ್ಲಿ ಏನಾದ್ರು ಆ್ಯಡ್ ಆನ್ ಆಗಿದ್ರೆ ಅದನ್ನ ನೋಡ್ಕೊಳ್ಳಿ. ಅದು ಸ್ಟ್ಯಾಟಿಕ್ ಪಾರ್ಟೇನೆ, ನೀವು ಕನ್ಫ್ಯೂಸ್ ಆಗೋಗ್ಬೇಡಿ. ಕರೆಂಟ್ ಅಫೇರ್ಸ್ ಅಂತ ಹೇಳ್ಬಿಟ್ಟು ಸರ್ ಓಕೆ, ಸುಮಾರು ಬರ್ತವೆ ಸರ್. ಈಗ 2003 ಭೀಮ್ಬೇಡ್ಕ ಸೇರಿಸಿದಾಗಿರ್ಬೋದು, ಆ ರೀತಿ ಸುಮಾರನ್ನ ಜಾಯಿನ್ ಮಾಡ್ತಾ ಇರ್ತಾರೆ ಸರ್ ಅವಾಗ. ಓಕೆ, ಟೆಲ್ ಮೀ
ವೈ ವೆನ್ ಆ್ಯಂಡ್ ಇಂಪ್ಯಾಕ್ಟ್ ಆಫ್ ಡೆಕ್ಕನ್ ರಿವೋಲ್ಟ್. ಸರ್ ಡೆಕ್ಕನ್ ರಿವೋಲ್ಟ್ ಏನಕ್ಕಪ್ಪ ಆಗಿದ್ದು ಅಂತಂದ್ರೆ ಈ ಅಮೆರಿಕನ್ ಸಿವಿಲ್ ವಾರ್ ಟೈಮ್ ಸರ್. ಅದಕ್ಕೆ ಮೇನ್ ರೀಸನ್ ಏನಪ್ಪಾ ಅಂತಂದ್ರೆ ಕಾಟನ್ಗೆ ಬೇಡಿಕೆ ಕ್ರಿಯೇಟ್ ಆಗ್ಬಿಟ್ಟಿರ್ತಾರೆ ಆ ಟೈಮಲ್ಲಿ ಜಾಸ್ತಿ ಬೆಳೆದ್ಬಿಟ್ಟು ಸಾಲ ಮಾಡ್ಬಿಟ್ಟು ಬೆಳೆದ್ಬಿಡ್ತಾರೆ. ಅದಾದ್ಮೇಲೆ ದಿಢೀರ್ ಅಂತ ಬಿದೋಗ್ಬಿಡುತ್ತೆ. ಬಿದೋದಾಗ ಏನಾಗ್ಬಿಡುತ್ತಪ್ಪ ಅಂತಂದ್ರೆ ಅವ್ರು ಜಾಸ್ತಿ ಸಾಲ ಆಗಿ ಮನಿ ಲ್ಯಾಂಡರ್ಸ್ ಮತ್ತೆ ಈ ಜಮೀನ್ದಾರ್ಸ್ ಸೇರ್ಕೊಂಡು ಅವರಿಗೆ ಜಾಸ್ತಿ ಹಿಂಸೆನ ಕೊಡೋದಕ್ಕೆ ಇದು ಮಾಡ್ತಾರೆ. ಆಗ ಡೆಕ್ಕನ್ ಅಲ್ಲಿ ಇರುವಂತ ಪ್ರೆಸೆಂಟ್ಸ್ ಅವ್ರನ್ನ ಆ ಡೆಪ್ಸ್ ಸರ್ ಅಂದ್ರೆ ರಸೀತಿನ ಬರ್ಕೊಂಡಿರ್ತಾರೆ ನಿಮ್ಗೆ ಸಾಲ ಕೊಟ್ಟಿದೀವಿ ಅಂತ ಹೇಳ್ಬಿಟ್ಟು ಅದನ್ನ ಸುಟ್ಬಿಟ್ಟು ಅದ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದಿದ್ರೆ ಅಲ್ವಾ ನಮಗೆ ಪ್ರಾಬ್ಲಮ್ ಆಗೋದು ಅಂತ ಹೇಳ್ಬಿಟ್ಟು ಬ್ರಿಟಿಷ್ ಬಂದು ಬ್ರಿಟಿಷ್ ಪಾಲಿಸಿನೂ ಕೂಡ ರೀಸನ್ ಏನೇ. ಬಟ್ ಬ್ರಿಟಿಷು ಯಾರಿಂದ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದ್ರು? ಜಮೀನ್ದಾರ್ಸ್ ಮತ್ತೆ ಮನಿ ಲ್ಯಾಂಡರ್ಸ್ ಇಂದ ಟ್ಯಾಕ್ಸ್ ನ ಕಲೆಕ್ಟ್ ಮಾಡ್ತಾ ಇರ್ತಾರೆ. ಅಂದ್ರೆ ಅವ್ರಿಗೆ ಅಷ್ಟೊಂದು ಅರಿವಾಗಿರೋದಿಲ್ಲ. ಅದಾದ್ಮೇಲೆ ಇದ್ರು ಏನಕ್ಕೆ ಇಷ್ಟೊಂದು ರಿವೋಲ್ಟ್ ಇಷ್ಟೊಂದು ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಒಂದ್ ಹೇಳ್ತೀನಿ, ಬ್ರಿಟಿಷ್ ವಿರುದ್ಧ ಯಾವುದೇ ರಿವೋಲ್ಟ್ ಅಲ್ಲಿ ಅವ್ರು ಸಪ್ರೆಷನ್ ಮಾಡೇ ಮಾಡ್ತಾರೆ. ಇದು ಯಾವಾಗ ಗೊತ್ತಾಗುತ್ತಪ್ಪ ಅಂತಂದ್ರೆ ನೀವೇನಾದ್ರು ಕ್ವಶನ್ ಪೇಪರ್ನ ಡಿಕೋಡ್ ಮಾಡಿದ್ರೆ ಅಲ್ಲಿ ಯಾವಾಗಲೇ ನಾಟ್ ಸಪ್ರೆಸಿಂಗ್ ಅಂತಿತ್ತು ಅಂತಂದ್ರೆ ನೀವು ಅದನ್ನ ರಾಂಗ್ ಅಂತ ಆರಾಮಾಗಿ ಡಿಕೋಡ್ ಮಾಡ್ಬೋದು ಸರ್. ಯಾಕೆಂತಂದ್ರೆ ಅವ್ರು ಸಪ್ರೆಸ್ ಮಾಡೇ ಮಾಡ್ತಾರೆ. ಇದ್ರ ವೈಸು 1878 ಅಲ್ಲಿ ಅವ್ರ ಒಂದು ಕಮಿಟಿನೂ ಕೂಡ ಇದು ಮಾಡ್ತಾರೆ. ಏನು ಡೆಕ್ಕನ್ ರೈತಾಸ್ ಕಮಿಷನ್ ಅಂತ ಹೇಳ್ಬಿಟ್ಟು ಅವ್ರು ಹೋಗ್ಬಿಟ್ಟು ಚೆಕ್ ಮಾಡ್ಬಿಟ್ಟು ಯಾರ್ಯಾರಿಗೆ ಏನೇನು ಅನ್ಯಾಯ ಆಗಿದೆ ಅಂತ ಅಂದ್ಬಿಟ್ಟು ನೋಡ್ಬಿಟ್ಟು 1879 ಅಲ್ಲಿ ಡೆಕ್ಕನ್ ಅಗ್ರಿಕಲ್ಚರ್ ರಿಲೀಫ್ ಆಕ್ಟ್ ಕೂಡ ಜಾರಿಗೆ ತರ್ತಾರೆ. ಜಾರಿಗೆ ತರೋದಕ್ಕೆ ರೀಸನ್ ಏನಪ್ಪಾ ಅಂತಂದ್ರೆ ದಿವಾಳಿ ಆಗಿರ್ತಾರಲ್ಲ ಸರ್ ರೈತರು, ಅವರಿಗೆ ನೆರವಿಗೆ ಬ್ರಿಟಿಷರು ನಿಂತ್ಕೊಳ್ತಾರೆ ಸರ್. ಸೊ ಆ ಆ್ಯಕ್ಟಿಂದ ಏನು ಇಂಪ್ಯಾಕ್ಟ್ ಆಗುತ್ತೆ? ಭೂಮಿನ ಯಾರು ಕೊಂಡ್ಕೊಳ್ಬೇಕು ಯಾರು ಕೊಂಡ್ಕೊಳ್ಬಾರ್ದು ಅಂತ ಹೇಳ್ತಾರ ಆ ಆ್ಯಕ್ಟಲ್ಲಿ? ಸರ್ ಹೇಳ್ತಾರೆ. ಅಂದ್ರೆ ನೀವು ಸಾಲಕ್ಕೋಸ್ಕರ ಭೂಮಿನ ಮಾರಕ್ಕೆ ಹೋಗ್ಬಾರ್ದು, ನಿಮ್ಮಲ್ಲೇ ಇಟ್ಕೊಬೇಕು ಅಂತ ಹೇಳಿ ಒಂದು. ಮತ್ತೆ ನಾನ್ ಅಗ್ರಿಕಲ್ಚರ್ ಪೀಪಲ್ ಶುಡ್ ನಾಟ್ ಬೈ ದಿ ಲ್ಯಾಂಡ್ ಫ್ರಮ್ ದಿ ಅಗ್ರಿಕಲ್ಚರ್ ಪೀಪಲ್. ಓಕೆ ಓಕೆ. ಸಂತಾಲ್ ರೆಬಲಿಯನ್ ಸರ್. ಸಂತಾಲ್ ರೆಬಿಲಿಯನ್ ಸರ್ ಇದು ಸಿದ್ದು ಮತ್ತೆ ಖಾನ್ ಅವರು ಇಬ್ರು ಸೇರ್ಕೊಂಡು ಈ ಸಂತಾಲ್ ಬ್ರದರ್ಸ್ ಅಂತ ಹೇಳ್ಬಿಟ್ಟು ಈ ಟ್ರೈಬಲ್ ಪೀಪಲ್ ಸರ್ ಇವರು ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡೋದಕ್ಕೆ ಯಾವಾಗ ನಡೆಯುತ್ತೆ ಸರ್? ಸಂತಾಲ್ ರೆಬಿಲಿಯನ್ 1855 and 56 ಅಲ್ಲಿ ಸರ್. ಟೈಮ್ ಈಸ್ ವೆರಿ 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 ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ಕ್ರೋನಾಲಜಿಕ್ ಹೇಳ್ತಾರೆ ಸರ್. ಜಾಸ್ತಿ ಅದು ರಿಪೀಟ್ ಆಗೋದ್ರಿಂದ ನನಗೆ ಗೊತ್ತಿರಬೇಕು. ಅಟ್ಲೀಸ್ಟ್ 3 ಗೊತ್ತಿದ್ರೆ ನೀವು 4ನೇದು ಆರಾಮಾಗಿ ಎಲಿಮಿನೇಟ್ ಮಾಡ್ಬೋದು ಸರ್. ಸರ್ ಸಂತಾಲ್ ರೆಬಿಲಿಯನ್ ಅವ್ರದ್ದು ಈ ಟ್ರೈಬಲ್ ಪೀಪಲ್ಗೆ ಸಂಬಂಧಪಟ್ಟಂಗೆ ಇವರು ಹೋರಾಟ ಮಾಡೋದಕ್ಕೆ ಅಂದ್ಬಿಟ್ಟು ಶುರು ಮಾಡ್ತಾರೆ ಸರ್. ಇದ್ರ ಮೇನ್ ಇದನ್ನು ಕೂಡ ಬ್ರೂಟಲ್ ಆಗೇನೆ ಕೂಡ ಅಪ್ರೆಸ್ ಮಾಡ್ತಾರೆ ಸರ್ ಬ್ರಿಟಿಷ್ರು. ಬಟ್ ಆದ್ರೂ ಕೂಡ ಒಂದು ಸಿಗ್ನಿಫಿಕೆಂಟ್ ಆಗಿ ಟ್ರೈಬಲ್ ಪೀಪಲ್ಗೆ ಒಂದು ಜಯ ಸಿಗುತ್ತೆ. ಏನಪ್ಪಾ ಅಂತಂದ್ರೆ ಸಂತಾಲ್ ಪರಗಣ ಅಂತ ಹೇಳ್ಬಿಟ್ಟು ಒಂದು ಪರಗಣ ಒಂದು ಗ್ರೂಪ್ನೇ ಒಂದು ಅಡ್ಮಿನಿಸ್ಟ್ರೇಷನ್ ಸೆಕ್ಷನ್ ಒಂದು ಕ್ರಿಯೇಟ್ ಮಾಡ್ಬಿಡ್ತಾರೆ. ಒಂದಿಷ್ಟು ಜಾಗ ಅಂತ ಹೇಳ್ಬಿಟ್ಟು ಸಂತಾಲದವರಿಗೆ ತಮ್ಮ ಜಮೀನುಗಳನ್ನ ಮಾರಬಾರ್ದು ಅಂತ ಹೇಳ್ಬಿಟ್ಟು ಬ್ರಿಟಿಷ್ ಆದೇಶವನ್ನು ಹೊರಡಿಸ್ತಾರೆ. ಸೇಮ್ ಡೆಕ್ಕನ್ ರಿವೋಲ್ಟ್. ಓಕೆ ಓಕೆ. ಇಂಡಿಗೋ ರಿವೋಲ್ಟ್ ಯಾವಾಗ ನಡೀತು ಸರ್? ಇಂಡಿಗೋ ರಿವೋಲ್ಟ್ ಸರ್ 1858 59 60 ಸರ್. ಯಾಕೆ ನಡೆಯುತ್ತೆ? HYT ಮಾಡಿಲ್ಲ ಅಂದ್ರೆ ಅದು ಇರ್ಲಿಲ್ಲ ಕ್ವಶನ್ ಪೇಪರ್ ಅಲ್ಲಿ ಬರ್ದಿದ್ದೀನಿ ಸರ್. ಮಾಡ್ಬೇಕಂತ ಕೇಳ್ಬಿಟ್ಟು ಬರ್ಕೊಂಡು. ಇಂಡಿಗೋ ಇಸ್ HYT. ಎಸ್ ಸರ್. ಇಂಡಿಗೋ ರಿವೋಲ್ಟ್ ಇಸ್ HYT. ಮಾಡ್ತೀನಿ ಸರ್. ಇಂಡಿಗೋ ಅದಕ್ಕೆ ರಿಲೇಟೆಡ್ ಕ್ವಶನ್ಸ್ ಲೈಕ್ ನೀರ್ ದರ್ಪಣ್ಣು. ಓಕೆ. ರಂಪ ಬಗ್ಗೆ ಗೊತ್ತಿದೆಯಾ? ರಂಪ 1922 and 24 ಅಲ್ಲಿ ಅಲ್ಲೂರಿ ಸೀತಾರಾಮನ್ ಅನ್ನೋರು ಇದನ್ನ ಟ್ರೈಬಲ್ ಹೀರೋ ಆಗಿರ್ತಾರೆ ಅವರಿಗೆ ಸರ್. ಅವರು ಈ ಏನಪ್ಪಾ ಅಂತಂದ್ರೆ ಈ ಬುಡಕಟ್ಟು ಜನಾಂಗ ಯಾವ ತರ ಅಂದ್ರೆ ಅಲೆಮಾರಿ ಜೀವನ ನಡೆಸೋದು ಸರ್. ಅವರು ಅಲೆಮಾರಿ ಜೀವನ ನಡೆಸ್ತಾ ಇರ್ತಾರೆ. ಅಂದ್ರೆ ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಹೋಗೋದು. ಅವ್ರು ಒಂದ್ ಜಾಗದಲ್ಲಿ ನೆಲೆನ ನಿಲ್ಸೋದಿಲ್ಲ. ಆ ಟೈಮಲ್ಲಿ ಬ್ರಿಟಿಷರು ಏನ್ ಮಾಡಿರ್ತಾರಪ್ಪ ಅಂತಂದ್ರೆ ನೀವು ಹಿಂಗೆ ಫರ್ಟಿಲಿಟಿ ಲ್ಯಾಂಡ್ ಮುಗಿದ ತಕ್ಷಣ ಅಲ್ಲಿಂದ ಜಾಗನ ಶಿಫ್ಟ್ ಮಾಡ್ತಾ ಹೋಯ್ತು ಅಂತಂದ್ರೆ ಇದು ಸರಿ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಒಂದೇ ಜಾಗದಲ್ಲಿ ಇರಬೇಕು ಅಂತ ಆದೇಶ ಹೊರಡಿಸ್ತಾರೆ. ಆಗ ಇವರು ಅದ್ರ ವಿರುದ್ಧ ಹೋರಾಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ಕಾಡಲ್ಲಿರುವಂತ ಫ್ರೂಟ್ಸು ಇಲ್ಲ ಪಳೆವಳಿ ಇಂಧನಗಳನ್ನ ಯಾವನ್ನೂ ನೀವು ಎತ್ಕೊಳ್ಳಂಗಿಲ್ಲ ಅಂತ ಹೇಳಿದ್ರಿಂದ ಅವ್ರು ಇದು ಮಾಡ್ತಾರೆ. ಓಕೆ. ಯು ಹ್ಯಾವ್ ಮೆನ್ಷನ್ ವರ್ಡ್ ಪೋಡು. ವಾಟ್ ಈಸ್ ದಿ ಮೀನಿಂಗ್ ಆಫ್ ಪೋಡು? PODU, Podu. There is a different type of agriculture. Shifting agriculture. Podu. Yes. Actually, ಅದನ್ನ ಮಾಡಬೇಡಿ ನೀವು. Yes sir. You don't do shifting agriculture. Yes, so who is the leader? ಅಲ್ಲೂರಿ ಸೀತಾರಾಮನ್ ಸರ್. ಅಲ್ಲೂರಿ ಸೀತಾರಾಮ್ ರಾಜು. Yes, ಸೊ ಹಿಸ್ ವಾರ್ ಟ್ಯಾಕ್ಟಿಕ್ಸ್ ಹೇಗಿರುತ್ತೆ? ಅಲ್ಲೂರಿ ಸೀತಾರಾಮ್ ರಾಜು ಮಾಮೂಲಿ ಗೆರಿಲ್ಲಾ ವಾರ್ಸ್ ಟ್ಯಾಕ್ಟಿಕ್ಸ್. ಅದು ಮಾಮೂಲಲ್ಲ, ಸ್ಪೆಷಲ್. ಅದು ಸ್ಪೆಷಲ್ ಗೋರಿಲ್ಲಾ ವಾರ್ ಅಂದ್ರೆ ಈ ನಮ್ಮ ಶಿವಾಜಿ ಅವರು ಬಳಸ್ತಾರೆ. ಶಿವಾಜಿ, ಸಂಗೊಳ್ಳಿ ರಾಯಣ್ಣ. ಓಕೆ. ದೇ ವರ್ ಎಕ್ಸ್ಪರ್ಟ್ಸ್ ಇನ್ ದಿ ಸರ್. ಅದಾದ್ಮೇಲೆ ಅವ್ರನ್ನ ಅರೆಸ್ಟ್ ಕೂಡ ಮಾಡಲ್ಲ. ಅರೆಸ್ಟ್ ಮಾಡಿ ಮಾಮೂಲು ಸಾಯಿಸೋದು, ಹೆಂಗೆ ಮಾಡೋದು, ಕೊಲ್ಲೋದು ಎಲ್ಲ ಇಟ್ಸ್ ಎ ಕಾಮನ್. ಓಕೆ. ಯಾವ ಭಾಗದ ಇಂಡಿಯಾದ ಯಾವ ಭಾಗದಲ್ಲಿ ಕಂಡು ಬರ್ತಾರೆ ರಂಪ? ಸರ್ ಈ ಜಾರ್ಖಂಡ್ ಅಲ್ಲ ಸರ್. ರಂಪ ಸ್ಟಾರ್ಟ್ ಆಗಿದ್ದು ಆಂಧ್ರ ಪ್ರದೇಶ ಭಾಗದಲ್ಲಿ ಸರ್. ಆಂಧ್ರ ಪ್ರದೇಶ ಸರ್. ದಕ್ಷಿಣ ಭಾರತದಲ್ಲೇ ಇದೊಂದು ಈ ಟ್ರೈಬಲ್ ಮೂವ್ಮೆಂಟ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಮೂವ್ಮೆಂಟ್ ಅಂತ ಹೇಳ್ಬೋದು. ಓಕೆ. ಟೆಲ್ ಮಿ ಮುಂಡಾ. ಎಸ್ ಸರ್.
ಮುಂಡಾ ಬಗ್ಗೆ ಹೇಳು. ಮುಂಡಾ ರೆಬಿಲಿಯನ್ ಬಿರ್ಸನ್ ಮುಂಡಾ ಅವರು ಸರ್ ಇದನ್ನ ನೇತೃತ್ವ ವಹಿಸಿರ್ತಾರೆ. 1899 ಟು 1900 ಅಲ್ಲಿ ಇದು ನಡೆಯುತ್ತೆ. ಅವ್ರದ್ದು ಬಿರ್ಸನ್ ಮುಂಡಾ ರಾಜ ಅನ್ನೋದು ಒಂದು ಅಸ್ತಿತ್ವಕ್ಕೆ ಬರಬೇಕು ಅಂತ ಹೇಳ್ಬಿಟ್ಟು ಅವ್ರಿಷ್ಟೆಲ್ಲ ಹೋರಾಟ ಮಾಡ್ತಿರ್ತಾರೆ ಸರ್. ಓಕೆ, ಏನಿದು ಉಲ್ಗುಲನ್ ಅಂತ ಮೆನ್ಷನ್ ಮಾಡಿದ್ವಿ. ವಾಟ್ ಈಸ್ ಮೀನಿಂಗ್ ಆಫ್ ಉಲ್ಗುಲನ್ ಸರ್? ಅಂದರೆ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಈ ಇದಕ್ಕೆ ಮೂಮೆಂಟ್ ಕರೆಯುವಂಥ ನೇಮ್ ಸರ್ ಅದನ್ನು. ಎಸ್ ಎಸ್ ಎಸ್. ಸೊ ಹೌ ಇದು ಒಂದು ಡಿಫ್ರೆಂಟ್ ಇದೆ. ಮುಂಡಾ ರೆಬಿಲಿಯನ್ಗೂ ಸಂತಾಲ್ ರೆಬಿಲಿಯನ್ಗೂ ಒಂದು ವ್ಯತ್ಯಾಸ ಇದೆ. ಮುಂಡಾದಲ್ಲಿ ಏನು ವಿಶೇಷವಾದ ಕ್ಯಾರೆಕ್ಟರ್ ನೋಡ್ಬೋದು ನಾವು. ಒಬ್ಬರು ಕಂಡ ಬರ್ತಾರೆ, ಬಿರ್ಸಾ ಮುಂಡಾ ಬರ್ತಾನೆ. ಏನು ಮಾಡ್ತಾರೆ? ವೆದರ್ ಯೂಸ್ ರಿಲಿಜಿಯನ್ ಆ್ಯಸ್ ಎ ಟೂಲ್. ಎಸ್ ಸರ್. ಎಸ್, ರಿಲಿಜನ್ ಆಸ್ ಎ ಟೂಲ್. ಈ told to tribal people go with the bad practices like you should not have alcohol. Yes sir, correct. Okay. Yes sir. ಟೈಮ್ ಇಲ್ಲಿ ಯಾವ ಸಂದರ್ಭದಲ್ಲಿ ಮುಂಡಾ ರೆಬೆಲಿಯನ್ ಸರ್? ನಡೀತು? 1899 ಟು 1900. ಯಾವ ಭಾಗದಲ್ಲಿ ಕಂಡು ಬರುತ್ತೆ? ಸರ್ ಅದು ಜಾರ್ಖಂಡ್ ಭಾಗದಲ್ಲಿ ಸರ್. ಓಕೆ, ಬಿಹಾರ್ ಜಾರ್ಖಂಡ್. ಅದಾದಮೇಲೆ ಸರ್ ಇದು 2014 ಇಲ್ಲ ನೆನಪಿಲ್ಲ ಸರ್. ಬಿಹಾರಿಂದ ಜಾರ್ಖಂಡ್ನ ಸಪ್ರೇಟ್ ಮಾಡ್ತಾರೆ ಸರ್. ಓಕೆ, ಈಗ ನಾನು ಕ್ವಶನ್ ಕೇಳ್ತೀನಿ. ಸರ್, ಸನ್ ಟೆಂಪಲ್ಸ್ ಅನ್ನೋದು ಒಂದು ಕಾನ್ಸೆಪ್ಟ್. ಎಸ್ ಸರ್. ಎಕ್ಸಾಮ್ ಆ್ಯಂಗಲಿಂದ ಯಾವ ರೀತಿ ಕೇಳ್ತಾರೆ? ಸರ್ ಈ ಸನ್ ಟೆಂಪಲ್ಸ್ ಏನಕ್ಕಪ್ಪ ಅಂತಂದ್ರೆ ಏನಕ್ಕೆ ಸನ್ ಟೆಂಪಲ್ ಅಂತ ಕರೀತಾರೆ? ಏನು ಸನ್ ಇರ್ತಾನೆ ಸನ್ ಟೆಂಪಲ್. ಸನ್ ಟೆಂಪಲ್ ಅಂತ ಕರೀತಾರೆ. ಅದಾದ್ಮೇಲೆ ಇಲ್ಲಿ ಏನ್ ನಡೀತಾ ಇತ್ತು ಅಂದ್ರೆ ಈ ನೇವಿಗೇಷನ್ ಬರ್ತಾರಲ್ಲ ಸರ್ ಯುರೋಪಿಯನ್ಸ್, ಅವ್ರು ಇಡೋದಿದ್ದೀಗೆ ಸನ್ ಟೆಂಪಲ್, ಕೊನಾರ್ಕ್ ಸನ್ ಟೆಂಪಲ್ ಅಂತ ಹೇಳ್ಬಿಟ್ಟು ಏನಕ್ಕೆ ಇಟ್ರು ಅಂತಂದ್ರೆ ಬೇ ಆಫ್ ಬೆಂಗಾಲಿಗೆ ಅದು ಓಡಾಡಕ್ ಒಂದು ನ್ಯಾವಿಗೇಷನ್ ಜಾಗ ಆಗಿರುತ್ತೆ. ಅದಾದ್ಮೇಲೆ ಅಲ್ಲಿ ಡಾರ್ಕ್ ಅಂತಂದ್ರೆ ಬ್ಲಾಕ್ ಕಲರ್ದು ಡಾರ್ಕ್ ಆಗಿರುವಂತ ಕಲ್ಲುಗಳನ್ನ ಬಳಸಿರ್ತಾರೆ. ಅದಕ್ಕೆ ಬ್ಲಾಕ್ ಪಗೋಡ ಅಂತ ಕರೀತಾರೆ ಸರ್. ಓಕೆ, ನೆಕ್ಸ್ಟ್ ಸನ್ ಟೆಂಪಲ್ಸ್ ಎಲ್ಲೆಲ್ಲಿ ಇದಾವೆ ಕಂಡು ಬರ್ತಾವ ಅಂತ ಕೇಳ್ತಾರೆ ಎಕ್ಸಾಮ್ಸ್ಗೆ? ಸರ್ ಕೇಳ್ತಾರೆ ಸರ್. ಎಲ್ಲೆಲ್ಲಿ ಕಂಡು ಬರ್ತಪ್ಪ ಸರ್? ಅದೇ ಈಗ ಬೇ ಆಫ್ ಬೆಂಗಾಲ್ ಒಂದು ಕಂಡು ಬರುತ್ತೆ ಸರ್. ಅದು ನೋಟ್ ಮಾಡಿಲ್ಲ, ಬರ್ಕೊಂಡು ಅಲ್ಲಿ ಬರ್ದಿಟ್ಟಿದ್ದೀನಿ ಸರ್. ಓಕೆ, ಗುಜರಾತ್ ಅಲ್ಲಿ ಒಂದು ಕಂಡು ಬರ್ತದೆ. ಗುಜರಾತ್ ಅಂದ್ರೆ ಸರ್ ಸುಮಾರು ಇದೆ, ಒಂದು 12 ಅಂತ ನೀವು ಹೇಳಿದಿರ ಸರ್. ಅಂದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಸುಮಾರು ತೋರಿಸ್ತಾರೆ. ಬಟ್ HYT ಅಲ್ಲಿ ನೋಡಿದಾಗ 4ಕ್ಕೆ ಕೆಳಗೆ. ಕರೆಕ್ಟಾ? ಎಸ್ ಸರ್. ಓಕೆ ಸರ್, ಆಮೇಲೆ ಬ್ಲಾಕ್ ಪಗೋಡ ಅದು ವೈಟ್ ಪಗೋಡ ಪೂರಿ ಜಗನ್ನಾಥ ಟೆಂಪಲ್. ಪೂರಿ ಜಗನ್ನಾಥ. ಓಕೆ, ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಬಗ್ಗೆ ಹೇಳಿ ಸರ್. ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ನೀವು ಹಿಸ್ಟ್ರಿಯಲ್ಲಿ ಕೆಲವೊಬ್ರು ನೇಮ್ಗಳನ್ನ ಮಾತ್ರ ನೆನ್ಪಿಡ್ಬೇಕಾಗುತ್ತದೆ ಬ್ರಿಟಿಷ್ಗೆ ಸಂಬಂಧಪಟ್ಟಂಗೆ. ಅದ್ರಲ್ಲಿ ಇವರು ಒಬ್ರು ಕೂಡ ಒಬ್ರು. ಏನಕ್ಕಪ್ಪ ಅಂತಂದ್ರೆ ಇದು ASI ಇಂಡಿಯನ್ ಆರ್ಕಿಯಾಲಜಿಕ್ ಸರ್ವೆ ಇದು ಏನಿರುತ್ತೆ ಅದನ್ನ ಇವ್ರ ನೇತೃತ್ವದಲ್ಲಿದ್ದಾಗ ಲಾರ್ಡ್ ಕ್ಯಾನಿಂಗ್ ಟೈಮಲ್ಲಿ ತರ್ತಾರೆ. ಇವರು ಫಸ್ಟ್ 1861 ಅಲ್ಲಿ ಫಸ್ಟ್ ಪ್ರೆಸಿಡೆಂಟ್ ಆಗಿರ್ತಾರೆ, ಅದು ASI ಇದು. ಅದಾದ್ಮೇಲೆ ಇವರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಸಂಚಿ ಸ್ತೂಪ, ಆಮೇಲೆ ಭರತ ಸ್ತೂಪ, ಈ ತರ ಬುದ್ಧಿಸ್ಟ್ ಸಂಬಂಧಪಟ್ಟಿರುವಂತ ಈ ಸೈಟ್ಗಳನ್ನ ಸಂಬಂಧಪಟ್ಟಂಗೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಕೂಡ ಸ್ಟಾರ್ಟ್ ಮಾಡ್ತಾರೆ. ಭೀಮಬೇಡ್ಕ ಕೇವ್ ಬಗ್ಗೆ ಫಸ್ಟೇನೆ ಅಷ್ಟೊಂದು ನೋಡಿರ್ತಾರೆ, ಬಟ್ ಸೈಂಟಿಫಿಕ್ ಆಗಿ ಎಕ್ಸ್ಪ್ಲೈನ್ ಮಾಡಿರೋದಿಲ್ಲ. ಅದಾದ್ಮೇಲೆ ಇವರು 1853 ಅಲ್ಲಿ ಹರಪ್ಪನ್ ಸೀಲ್ಸ್ ಕೂಡ ರೆಕಗ್ನೈಸ್ ಮಾಡ್ತಾರೆ, ಹುಡುಕ್ಬಿಟ್ಟು. ಡು ಯು ಥಿಂಕ್ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಈಸ್ HYT? ಎಸ್ ಸರ್, 100%. ಓಕೆ, ಸೊ ನೀವು ಬುಕ್ ಓದಬೇಕಾದ್ರೆ ಗೊತ್ತಾಗ್ತಾರೆ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಪರ್ಸನಾಲಿಟಿ ಇದಾರೆ ಅಂತ ಗೊತ್ತಾಗುತ್ತಾ? ಗೊತ್ತಿಲ್ಲ ಸರ್. ಈಗ HYT ಯಾವಾಗ ಕ್ಲಾಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಅವಾಗಲೇ ಗೊತ್ತಾಗುತ್ತೆ. ಓಕೆ 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 ಫೈನ್. ಟೆಲ್ ಮಿ ಸಮಥಿಂಗ್ ಅಬೌಟ್ VVPAT. ಸರ್ VVPAT ನೀವು ಒಂದನ್ನು ಅರ್ಥ ಮಾಡ್ಕೊಬೇಕು. ನಾನು VVPAT ಅಂದ್ರೆ ಇಷ್ಟು ದಿನ ಏನು ಅನ್ಕೊಂಡ್ಬಿಟ್ಟಿದೆ ಅಂದ್ರೆ ಎಲೆಕ್ಷನ್ ಅಲ್ಲಿ ಬರ್ಬೇಕಾದ್ರೆ ಈ ಪ್ರೆಸ್ ಮಾಡೋದು ಮತ್ತೆ ಎರಡನ್ನೂ ತೋರಿಸುತ್ತಲ್ಲ ಅದನ್ನು ಕೂಡ ಎರಡನ್ನೂ ಒಂದೇ ಅನ್ಕೊಂಡ್ಬಿಟ್ಟಿದೆ EVM ಅಂತ. VVPAT ಅನ್ನೋ ಒಂದು ಕಾನ್ಸೆಪ್ಟ್ ಐತೆ ಅನ್ನೋದೇ ನನಗೆ ಗೊತ್ತಿರಲಿಲ್ಲ ಸರ್. ಇದರಲ್ಲಿ ಫಸ್ಟ್ ಟೈಮ್ PYQ ಎಲ್ಲ ಮಾಡಿದಾಗ ಕನ್ಫ್ಯೂಸ್ ಆಯಿತು, ಏನಿದು VVPAT EVMs ಅಂತ ಹೇಳ್ಬಿಟ್ಟು. VVPAT ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡಿದ್ದು 2013 ನೋಕ್ಸೆನಾ ನಾಗಾಲ್ಯಾಂಡ್ ಅನ್ನೋ ಸ್ಟೇಟಲ್ಲಿ ಇಂಟ್ರೊಡ್ಯೂಸ್ನ ಮಾಡ್ತಾರೆ. ಅದಾದ್ಮೇಲೆ 2013 ಮಿಜೋರಾಮ್ ಅಲ್ಲಿ 10 ಅಸೆಂಬ್ಲಿ ಎಲೆಕ್ಷನ್ಗಳು ಕೂಡ ಬಳಸಲಾಗುತ್ತೆ. 2014 ಇದು ಪಾರ್ಲಿಮೆಂಟ್ ಎಲೆಕ್ಷನ್ ಬಂದಾಗ 8 ಅಸೆಂಬ್ಲೀಸ್ ಅಲ್ಲಿ ಇದನ್ನ 8 ಡಿಸ್ಟ್ರಿಕ್ಟ್ ಅಲ್ಲಿ ಇದನ್ನ ಬಳಸ್ತಾರೆ. ಇದು ಕ್ವಶನ್ ಕೂಡ ರೈಸ್ ಆಗಿದೆ. ಅದಾದ್ಮೇಲೆ ನೆಕ್ಸ್ಟ್ 2017 ಓವರ್ ಆಲ್ ಸ್ಟೇಟ್ ಅಂದ್ರೆ ಗೋವಾದಲ್ಲಿ ಎಂಟೈರ್ ಸ್ಟೇಟ್ ಅಲ್ಲಿ VVPAT ನ ಬಳಸ್ತಾರೆ. ಅದಾದ್ಮೇಲೆ 2019 ಎಂಟೈರ್ ಇಂಡಿಯಾ ಪಾರ್ಲಿಮೆಂಟ್ 545 ಪಾರ್ಲಿಮೆಂಟ್ ಕ್ಷೇತ್ರಗಳನ್ನು ಕೂಡ ಬಳಸಲಾಗುತ್ತೆ, ಇದನ್ನ ಬಳಸ್ತಾರೆ ಸರ್. ಅದಾದ್ಮೇಲೆ ಇದ್ರ ಬಗ್ಗೆ ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಇದು ಟ್ರಾನ್ಸ್ಪರೆನ್ಸಿನ ತರುತ್ತೆ ಸರ್. ಫಸ್ಟ್ ಆಫ್ ಆಲ್ ಅಂದ್ರೆ ವೋಟರಿಗೆ EVMs ಇದ್ದಾಗ ಒತ್ತದೆ ಅನ್ನೋದು ಮಾತ್ರ ಗೊತ್ತಾಗುತ್ತೆ, ಅದಕ್ಕೆ ಒತ್ತದ ಅನ್ನೋದು ಗೊತ್ತಿರೋಲ್ಲ ಸರ್. ಇದನ್ನ ಒತ್ತದ ಮೇಲೆ 7 ಸೆಕೆಂಡ್ ಡಿಪೆಂಡ್ ಆಗುತ್ತೆ. 10 ಸೆಕೆಂಡ್ 5 ಸೆಕೆಂಡ್ ನೀವೇನಾದ್ರು ಕ್ವಶನ್ ಪೇಪರ್ ಅಲ್ಲಿ ಬಂತು ಅಂತಂದ್ರೆ VVPAT ಎಷ್ಟು ಸೆಕೆಂಡ್ ಅದನ್ನ ತೋರಿಸುತ್ತೆ ಅಂತಲೂ ಕೂಡ ಕ್ವಶನ್ ರೈಸ್ ಆಗಿದೆ. ನೀವು ಅದನ್ನ HYT ಇಲ್ಲ ಕ್ವಶನ್ ಪೇಪರ್ ಬಿಡಿಸಿದಾಗ ಮಾತ್ರ ಗೊತ್ತಾಗುತ್ತೆ. 7 ಸೆಕೆಂಡ್ಸ್ ಅದು ಡಿಸ್ಕ್ಲೋಸ್ ಆಗುತ್ತೆ. ನೀವು ಯಾರಿಗೆ ವೋಟ್ ಮಾಡಿದ್ರಿ, ಅವ್ರ ಸೀರಿಯಲ್ ನಂಬರ್ ಏನು, ಅವ್ರ ವ್ಯಕ್ತಿ ನೇಮ್ ಏನು ಎಲ್ಲನೂ ಕೂಡ ಇದರಲ್ಲಿ ಗೊತ್ತಾಗುತ್ತೆ ಸರ್. ಓಕೆ, ಟೆಲ್ ಮಿ GST ಬಗ್ಗೆ ಬರೆದಿದೆಯಾ?
ಹೌ ಮಚ್ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್ಸ್? GST is very very important. This was my last topic. ಇದ್ರ ಬಗ್ಗೆ PYQ ಅನ್ನು ಅನಾಲಿಸಿಸ್ ಮಾಡಿಲ್ಲ, ಬರ್ತಿದ್ದೀನಿ. ಅದ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇದರಲ್ಲಿ CGST, SGST, IGST ಅಂತ ಹೇಳ್ಬಿಟ್ಟು ವಿವಿಧ ರೀತಿ ಇವು ಬರ್ತಾ ಹೋಗ್ತವೆ. ಇದನ್ನ ನಾನು ಕಾಮರ್ಸ್ ಬ್ಯಾಕ್ಗ್ರೌಂಡ್ ಇಂದ ಬಂದಾಗ ನೋಡಿದ್ದೆ, ಬಟ್ ಇದು HYT ಅನ್ನೋದು ನನಗೆ ಗೊತ್ತಿರಲಿಲ್ಲ ಸರ್. ಇದರಲ್ಲಿ ಏನಪ್ಪಾ ಅಂತಂದ್ರೆ ಇದು ಇಂಡೈರೆಕ್ಟ್ ಟ್ಯಾಕ್ಸ್, ಡೈರೆಕ್ಟ್ ಟ್ಯಾಕ್ಸ್ ಅಲ್ಲ, ಇದು GST ಕೌನ್ಸಿಲ್ ಅವರು ಅವ್ರು ಎಷ್ಟು ವಿಧಿಸ್ತಾರೋ ಅಷ್ಟು ಹಾಕ್ತಾ ಹೋಗ್ತಾರೆ. ಅದಾದ್ಮೇಲೆ ಇದ್ರ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇದ್ರ GSTಗೆ 101 ಅಮೆಂಡ್ಮೆಂಟ್, ಅದು ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸರ್. GST ಅಂತ ಬಂದಾಗ ಇದು ಕನ್ಸ್ಯೂಪೇಷನ್ ಬೇಸ್ಡ್ ಮತ್ತೆ ಲೊಕೇಶನ್ ಬೇಸ್ಡ್, ಯಾರು ಮ್ಯಾನುಫ್ಯಾಕ್ಚರ್ ಮಾಡಿದ್ರು ಅನ್ನೋದು ಮ್ಯಾಟರ್ ಆಗಲ್ಲ ಸರ್. ಎಲ್ಲಿ ಕನ್ಸ್ಯೂಪೇಷನ್ ಆಯ್ತು ಆ ಸ್ಟೇಟಿಗೆ ಹೋಗುತ್ತೆ. ಅದಾದ್ಮೇಲೆ ಗ್ರೇಟ್ ಥಿಂಗ್ GST ಏನಪ್ಪಾ ಅಂತಂದ್ರೆ ಈಗ ಸರ್ ಈಗ GST ಇಂದ ಕೆಲವೊಬ್ರು ಏನ್ ಮಾತಾಡ್ತಾರಪ್ಪ ಅಂತಂದ್ರೆ ನಮ್ಮ ಸ್ಟೇಟ್ ಇಂದ ಜಾಸ್ತಿ ಪೇನ ಮಾಡ್ತಿದೀವಿ. ಈಗ ಕರ್ನಾಟಕ ಮತ್ತೆ ಗುಜರಾತ್ ಆಗಿರ್ಬೋದು, ಜಾಸ್ತಿ ಪೇ ಮಾಡ್ತೀವಿ, ನಮಗೆ ಜಾಸ್ತಿ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಸ್ವಾರ್ಥನ ನೋಡಕ್ ಹೋಗ್ಬಾರ್ದು. ಯಾವ ಸ್ಟೇಟ್ಸ್ ಹಿಂದುಳಿದಿರ್ತಾವಲ್ಲ ಸರ್ ಆ ಸ್ಟೇಟಿಗೆ ಜಾಸ್ತಿ ಪ್ರಿಯಾರಿಟಿನ ಕೊಟ್ಟು ಬಜೆಟ್ ಟೈಮಲ್ಲಿ ಅವ್ರಿಗೆ ಜಾಸ್ತಿ ಪ್ರೊವೈಡ್ ಮಾಡ್ತಾರೆ ಫಂಡ್. ಬೇಸಿಕಲಿ ಯಾಕೆ ಅಂತಂದ್ರೆ ಎಂಟೈರ್ ಇಂಡಿಯಾ ಡೆವಲಪ್ ಆಗಬೇಕು, ಒಂದು ಸ್ಟೇಟ್ ಇಲ್ಲ ಇದು ಡೆವಲಪ್ ಆಗಬಾರ್ದು. ಸೊ ಯು ಹ್ಯಾವ್ ಮೆನ್ಷನ್ಡ್ ಹಿಯರ್ issues related to GST. Yes, sir. So tell me some issues which you know, which you wrote here. ಸರ್ ಐ ನಾಟ್ ಸರ್ ರೀಡಿಂಗ್ ಮಾಡಿಲ್ಲ, ಬಟ್ ಆದ್ರೂ ಹೇಳ್ತೀನಿ. ಏನಪ್ಪ ಅಂತಂದ್ರೆ ಇದು ಈ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳ ಮೇಲೆ ಪರಸ್ಪರ ಒಂದು ವೈಮನಸ್ಸನ್ನು ಕ್ರಿಯೇಟ್ ಮಾಡ್ತದೆ ಸರ್. ನಮಗೆ ಎಷ್ಟು ಕೊಟ್ಟಿಲ್ಲ ಅಷ್ಟು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ರೀಸೆಂಟ್ ಡೇಸಲ್ಲೂ ಕೂಡ ಅದನ್ನು ನೋಡಿದ್ದೇವೆ ಕೂಡ. ಅದಾದ್ಮೇಲೆ ಇದು ಕನ್ಫ್ಯೂಷನ್ ಇರುತ್ತೆ, ಅದಾದ್ಮೇಲೆ ಜಾಸ್ತಿ ಜನರಿಗೆ ಹೊರೆ ಆಗ್ತಾ ಹೋಗುತ್ತೆ ಸರ್. ಈ ರೀತಿ ಸುಮಾರು ಇಶ್ಯೂಗಳನ್ನು ಕೂಡ ಇದೆ. ಇಶ್ಯೂ ರಿಲೇಟೆಡ್ ಮತ್ತೆ ಇದ್ರ ಬಗ್ಗೆ ಇದು 2017 ಜುಲೈಲಿ ಎನೆಕ್ಟ್ ಆಗಿರೋದ್ರಿಂದ ಸರ್ ನೀವು ಹೇಳಿದ್ರೆ 10 ವರ್ಷ ಬರುತ್ತೆ ಅಂತ ಬಂದೇ ಬರುತ್ತೆ ಸರ್. ಓಕೆ, ಯಾವ ಪ್ರಾಡಕ್ಟ್ಸ್ನ GST ಇಂದ ಹೊರಗೆ ಇಟ್ಟಿದ್ದಾರೆ? ಸರ್ GST ಇಂದ ಹೊರಗೆ ಪೆಟ್ರೋಲಿಯಂ. ಎಸ್ ಸರ್, ಪೆಟ್ರೋಲಿಯಂ ಪ್ರಾಡಕ್ಟ್ಸ್. ಎಸ್ ಸರ್, ಪೆಟ್ರೋಲಿಯಂ ಅದನ್ನು ಕೂಡ ಒಂದು ದೊಡ್ಡ ಇಶ್ಯೂ ಅಂತ ಸರ್. ಎಸ್, ಪೆಟ್ರೋಲಿಯಂ. ಓಕೆ ಓಕೆ